Hello friends, welcome back again. Bon appetit, Your Majesty ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರಲ್ಲಿ ಆಲ್ರೆಡಿ 15 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ಅಲ್ಲಿ ಅಥವಾ ಮೇಲೆ ಕಾಣಿಸ್ತಾ ಇರೋ ಕಾರ್ಡ್ ಅಲ್ಲಿ ಬರುತ್ತೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಸೊ ಮಿಸ್ ಮಾಡ್ಕೋಬೇಡಿ. ಇವತ್ತಿನ 16th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಂಡ್ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಮುಖ್ಯವಾಗಿ ನಮ್ಮ ವಿಡಿಯೋಸ್ ಇಷ್ಟಪಡೋರು ಲೈಕ್ ಮಾಡಿ ಕೆಳಗಡೆ ಸ್ಕ್ರಾಲ್ ಆಗಿ ಬರೋ ಕಮೆಂಟ್ ಸೆಕ್ಷನ್ ಅಲ್ಲಿ ಇರೋ ಹೈಪ್ ಅನ್ನೋದನ್ನ ಕೂಡ ಮಾಡಿ ನಮಗೆ ಕೆಲವೊಂದು ಪಾಯಿಂಟ್ಸ್ ನ ಕೊಡಿ. ತುಂಬಾನೇ ಎನ್ಕರೇಜಿಂಗ್ ಆಗಿ ಸಪೋರ್ಟಿವ್ ಆಗಿರುತ್ತೆ ಇದರ ಒಳ್ಳೆ ಸೀರೀಸ್ ನ ತರೋದಕ್ಕೆ. ಬನ್ನಿ ಇವತ್ತಿನ 16th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ಮ ಹೀರೋಯಿನ್ ಜೈಲಿಂದ ರಿಲೀಸ್ ಆಗಿದ್ದಾಳೆ ಅಂತ ಹೇಳಿ ನಮ್ಮ ಹೀರೋಗೆ ಅಷ್ಟು ಸಂತೋಷ. ಇವಾಗೆ ಫಸ್ಟ್ ಅವನಲ್ಲಿರೋ ಫೀಲಿಂಗ್ಸ್ ನ ಅವನು ಓಪನ್ ಆಗಿ ನಮ್ಮ ಹೀರೋಯಿನ್ ಹತ್ರ ಹೇಳ್ದ, ಜೊತೆಗೆ ಕಿಸ್ ಕೂಡ ಮಾಡಿದ್ದ. ಅದು ನಮ್ಮ ಹೀರೋಯಿನ್ ಗೆ ಕೂಡ ಅರ್ಥ ಆಯ್ತು. ಇಬ್ರು ಕುತ್ಕೊಂಡು ಊಟ ಮಾಡುವಾಗ ನಮ್ಮ ಹೀರೋಯಿನ್ ಹೇಳ್ತಾಳೆ, ಇನ್ನೊಂದ್ಸತಿ ನೀವ್ ಈ ತರ ಎಲ್ಲ ಮಾಡ್ಬೇಡಿ, ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತಾ ಇರೋದ್ರೆ ನೀವು ನಿಜ ಮಾಡ್ಬಿಡೋ ತರನೇ ಇದೀರಾ, ಎಲ್ಲಂದ್ರೆ ಅಲ್ಲಿ ಹಗ್ ಮಾಡ್ಕೊಳ್ಳೋದು ಕಿಸ್ ಮಾಡ್ಕೊಳ್ಳೋದು ಹಂಗೆಲ್ಲ ಮಾಡ್ಬಿಡಿ, ದೂರ ಇರಿ ಅಂತ ಹೇಳ್ತಾಳೆ. ಹೀರೋಗ್ ಒಂದ್ ಕಡೆ ನಗು. ಇದ್ರೂನು ಇವಾಗ ಇವ್ರಿಬ್ರು ಮುಂದೆ ಇರೋ ಟಾಸ್ಕ್ ಏನು, ಕೊಟ್ಟಿರೋ 3 ದಿನದಲ್ಲಿ ನಮ್ಮ ಹೀರೋ ರಜೆ ಹೇಳಿರ್ತಾರಲ್ಲ 3 ದಿನದಲ್ಲಿ ಕಂಡಿಡಿಬೇಕು ಅಂತ, ಅದನ್ನ ಕಂಡಿಡಿಬೇಕು ಅಂತ ಅನ್ಕೊಳ್ತಾರೆ. ಇವಾಗ ಈ ವಿಷಯ ಮೋಗ್ಜೋಗೆ ಕೂಡ ಗೊತ್ತಾಗುತ್ತೆ. ಈ ತರ ಅಜ್ಜಿ ಬಂದು ಹೀರೋಯಿನ್ ಜೈಲಿಂದ ರಿಲೀಸ್ ಮಾಡಿದ್ದಾರೆ, ಈ ತರ 3 days ಟೈಮ್ ಕೊಟ್ಟಿದ್ದಾರೆ ಅಂತ. ಇದನ್ನ ಕೇಳಿಸ್ಕೊಂಡು ಅವಳಿಗೆ ಟೆನ್ಷನ್ ಆಗುತ್ತೆ. ಈ ಮುದುಕಿ ಎಲ್ಲಾದ್ರೂ ಕೋಣೆನಲ್ಲಿ ಮುದ್ರಕೊಂಡು ಮಲ್ಕೊಳ್ದೆ ಏನಕ್ಕೆ ಈ ತರ ಕೆಲಸ ಎಲ್ಲ ಮಾಡ್ತಾ ಇದ್ದಾಳೆ, ಅವಳು ಜೈಲಲ್ಲಿ ಇರೋದ್ರಿಂದ ಯಮ್ಮನ್ಗೆ ಏನಂತೆ ತೊಂದ್ರೆ, ಸತ್ರೆ ಸತ್ತಿರೋವಳು. ಇದ್ರು ಬಿಡು, ನಮ್ಗೆ ಒಳ್ಳೆ ಕೆಲಸ ಆಯ್ತು, 3 ದಿನ ಟೈಮ್ ಕೊಟ್ಟಿದ್ದಾರೆ. ಆ 3 ದಿನದಲ್ಲಿ ಅವಳೇ ನಮ್ಮನ್ನ ರೀಚ್ ಮಾಡಕ್ ಆಗುತ್ತಾ ಒಂದ, ಯಾರು ಗೊತ್ತು ಆ 3 ದಿನದಲ್ಲಿ ಆ ಚಿಕ್ಕ ರಾಜ ಸತ್ರು ಸಾಯ್ಬೋದು, ಅಥವಾ ಅವಳಾಗ ಅವಳ ಪ್ರಾಣ ಕೂಡ ತಕ್ಕೋಬಹುದು. ಅಂದ್ರೆ ನಮ್ ಹೀರೋಯಿನ್ಗೆ ರಾಜಮಾತ ಕತ್ತಿನ ಕೊಟ್ಟಿರ್ತಾರಲ್ಲ, ಅವಳಾಗ ಅವಳು ಸಾತ್ತು ಸಾಯ್ಬೋದು ಅನ್ನೋ ತರ ಮಾತಾಡ್ಕೊಂತಾಳೆ. ಇನ್ನೊಂದ್ ಕಡೆ ಈ ವಿಷಯ ಆ ರಾಜಮಾತ ಹತ್ರ ಮಂತ್ರಿ ಹೋಗಿ ಮಾತಾಡ್ತಾ ಇರ್ತಾರೆ, ನೀವೇನಕ್ಕೆ ಅವಳನ್ನ ಜೈಲಿಂದ ರಿಲೀಸ್ ಮಾಡಿದ್ರಿ ಅಂತ. ಅವ್ರು ಹೇಳ್ತಾರೆ, ನನಗೆ ಯಾಕೋ ಅವಳು ಮಾತಾಡೋದನ್ನ ನೋಡಿದ್ರೆ ಅವಳಿಗೆ ಕೆಲಸ ಮಾಡಿಲ್ಲ ಅಂತ ಗೊತ್ತಾಗುತ್ತೆ, ನೋಡೋಣ 3 ದಿನ ಟೈಮ್ ಕೊಟ್ಟಿದೀನಿ, 3 ದಿನದಲ್ಲಿ ಅವಳು ಕಂಡಿಡಿತಾಳ ಇಲ್ವಾ ಅಂತ. ತಪ್ಪಿಸ್ಕೊಂಡು ಹೋಗಕ್ಕೂ ಚಾನ್ಸ್ ಇಲ್ಲ ಅನ್ನೋ ತರನೇ ಮಾತಾಡಿರ್ತಾರೆ. ಅದಾದ್ಮೇಲೆ ಇಲ್ಲಿ ನಮ್ ಹೀರೋ ಮತ್ತೆ ಹೀರೋಯಿನ್ ಇಬ್ರುನು, ಹೀರೋಯಿನ್ ಹೇಳಿರ್ತಾಳೆ, ನಾನು ಅವತ್ತು ನಿಮ್ಗೆ ಅಡಿಗೆ ಮಾಡ್ಕೊಟ್ನಲ್ಲ, ಅದ್ರಲ್ಲಿ ಜುಂಗ್ಸನ್ ಬೇರ್ನ ಜಾಸ್ತಿ ಯೂಸ್ ಮಾಡಿದೆ, ಮೋಸ್ಟ್ಲಿ ಅದರಿಂದ ಏನಾದ್ರೂ ಅವ್ನಿಗೆ ಹೆಚ್ಚು ಕಡಿಮೆ ಆಯ್ತಾ, ಅದನ್ನ ರಾಜವೈದ್ಯರ ಹತ್ರ ಕನ್ಫರ್ಮ್ ಮಾಡ್ಕೊಂಡ್ ಬರೋಣ ಅಂತ ರಾಜವೈದ್ಯರ ಹತ್ರ ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ, ಜುಂಗ್ಸನ್ ಚಿಕ್ಕ ಮಕ್ಕಳು ಜಾಸ್ತಿ ತಗೊಳ್ಳೋದ್ರಿಂದ ಅವ್ರಿಗೆ ಒಂಥರ ನಿದ್ದೆ ಮತ್ತಿರುತ್ತೆ, ಯಾವಾಗೂ ನಿದ್ದೆ ಮಾಡ್ತಾ ಇರ್ಬೇಕು ಅಂತ ಅನ್ಸುತ್ತೆ ಹೊರತು ಇಷ್ಟು ಸೀರಿಯಸ್ ಆಗಿ ತೊಂದರೆ ಆಗೋದಿಲ್ಲ, ಅವ್ರು ಬೇರೆ ಏನೋ ತಿಂದಿದ್ದಾರೆ ಅದರಿಂದ ಅವ್ರ ಇತರ ಆರೋಗ್ಯ ಕಂಡೀಷನ್ ಈ ತರ ಆಗಿದೆ ಅಂತ ಹೇಳ್ತಾರೆ. ಸೊ ಇವ್ರ ಆ ಡೌಟ್ ಅಲ್ಲೇ ಇರ್ತಾರೆ. ಅಷ್ಟೇ ಅಲ್ಲ, ಇಬ್ರು 3 ದಿನದಲ್ಲಿ ಹೆಂಗಾದ್ರೂ ಮಾಡಿ ಯಾರಿಗೆ ಕೆಲಸ ಮಾಡಿದ್ದು ಕಂಡಿಡಿಬೇಕು ಅಂತ ಹೇಳಿ ತುಂಬಾನೇ ಇಂಟ್ರೆಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿರ್ತಾರಲ್ಲ. ಆ ಟೈಡ್ ಅಲ್ಲಿ ಇಬ್ರು ಹಂಗೆ ಒಂದ್ ರೂಮ್ ಅಲ್ಲಿ ಮಲಗ್ ಬಿಟ್ಟಿರ್ತಾರೆ. ಆ ತಾತ ಇರ್ತಾರಲ್ವಾ, ಅವ್ರು ಬಂದು ನೋಡ್ತಾರೆ. ಸೌಂಡ್ ಮಾಡಿದ ತಕ್ಷಣ ನಮ್ ಹೀರೋ ಬೇಡ ಶೂ ಸೌಂಡ್ ಮಾಡ್ಬಿಡಿ, ಅವ್ಳು ಮಲಗಿದಾಳೆ ಅಂತ ಆಕ್ಷನ್ ಮಾಡ್ತಾರೆ. ಅವ್ಳು ಮಲಗಿರೋದೇ ನಮ್ ಹೀರೋ ಅವ್ರ ಕೈ ಮೇಲೆ. ಏನು ನಾನು ಹೇಳಿದ ಕೆಲಸ ಮಾಡಿದ್ರ, ಚಿಕ್ಕರಾಜ ಹೆಂಗಿದಾನೆ ಅಂತ ಕೇಳಿದಾಗ, ಅಂದ್ರೆ ಯಾರೋ ಅಲ್ಲಿರೋ ಕೋರ್ಟ್ ಲೇಡೀಸ್ ಹತ್ರ ಹೇಳಿರ್ತಾರೆ ಅವ್ನು ಹೆಂಗಿದಾನೆ ಅಂತ, ಅವಾಗ ಇನ್ಫಾರ್ಮೇಶನ್ ಕೊಡಿ ಅಂತ. ಅದನ್ನ ಈ ತಾತ ಹೇಳ್ತಾ ಇದಾರೆ, ಈಗ ಸದ್ಯಕ್ಕೆ ಅಷ್ಟೊಂದು ಚೇತರಿಕೆ ಏನಿಲ್ಲ, ಅವ್ರು ಇನ್ನೂ ಹಂಗೆ ಮಲಗಿದಾರೆ ಅಂತ. ಸರಿ ಆಮೇಲೆ ನೋಡ್ಕೊಂಡು ಅವ್ರು ಮಲಗಿದಾರೆ ಸುಮ್ನೆ ಇರಿ ಅಂತ ಹೇಳ್ಬಿಟ್ರು. ಅದಾದ್ಮೇಲೆ ನಮ್ ಹೀರೋಯಿನ್ಗೆ ಎಚ್ಚರ ಆದ್ಮೇಲೆ ಈ ಬ್ಯಾಗ್ ನ ತಗೊಂಡು ಅವಳ ರೂಮ್ಗೆ ಬರ್ತಾಳೆ. ಅಲ್ಲೇ ಗಿಲ್ಗೆ ಇರ್ತಾಳೆ. ಏನ್ ಬ್ಯಾಗ್ ಅಂದ್ರೆ ನಮ್ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ರಲ್ಲ, ಮತ್ತೆ ಚಿಕ್ಕರಾಜ ಸ್ವಲ್ಪ ಮೆಡಿಸಿನ್ಸ್ ನ ತಗೊಂತಾ ಇದ್ದ ಅಲ್ವಾ, ಆ ಬ್ಯಾಗ್ ನಾನೇ ತಗೊಂಡ್ ಬಂದು ಕೊಟ್ಟಿರೋದು. ಇದನ್ನ ಕೂಡ ಚೆಕ್ ಮಾಡಿದ್ವಿ, ನಮ್ಗೇನು ರಿಸಲ್ಟ್ ಗೊತ್ತಾಗಿಲ್ಲ ಅನ್ನೋವಾಗ ಗಿಲ್ಗೆ ಒಂದ್ಸತಿ ನಾನ್ ನೋಡ್ಲಾ ಅಂತ ಅವಳ ಅದನ್ನ ತೆಗೆದ್ ನೋಡ್ತಾಳೆ. ಗಪ್ಪಂತ ಅವಳಿಗೊಂದು ಸ್ಮೆಲ್, ಇವಳಿಗೆ ಸ್ಮೆಲ್ ಮಾಡೋ ಪವರ್ ಚೆನ್ನಾಗಿದೆ ಅಲ್ವಾ, ಆ ಸ್ಮೆಲ್ ನೋಡ್ಬಿಟ್ಟು ಇದೇನು ಇದು ಗಲೀಜ್ ಸ್ಮೆಲ್ ಬರ್ತಾ ಇದೆ ಅಂತ ಆ ಪ್ಯಾಕೆಟ್ ಎಲ್ಲ ತೆಗೆದ್ ನೋಡಿದಾಗ ಅವಳು ಅಂತಾಳೆ, ಯಾಕೋ ಇದು ಮೆಡಿಸಿನ್ ಸ್ಮೆಲ್ ಬರ್ತಾ ಇಲ್ಲ, ಇದು ಇಲಿ ತರ ಇರತ್ತಲ್ಲ ಆ ಜಾತಿಗೆ ಸಂಬಂಧಪಟ್ಟಿರೋ ಬೇರೆನೋ ಒಂದು ಪ್ರಾಣಿ, ಅದರ ಗಲೀಜು ಅದರ ಪೂಪ್ ಅಂತ ಹೇಳ್ತಾ ಇದ್ದಾಳೆ. ಇದನ್ನೆಲ್ಲ ಯಾರಾದ್ರೂ ಮೆಡಿಸಿನ್ ಕೆಳಗಡೆ ರಾಜನ್ಗೆ ಏನಾದ್ರು ಕೊಡ್ತಾರ ತಿನ್ನೋದಕ್ಕೆ ಅಂತ ನಮ್ ಹೀರೋಯಿನ್ ಕೇಳಿದ್ರೆ, ಇಲ್ಲ ನನ್ನ ನಂಬಿ ನಾನು ನಿಜವಾಗ್ಲೂ ಹೇಳ್ತಾ ಇದೀನಿ, ಮೋಸ್ಟ್ಲಿ ನನ್ನ ಅಜ್ಜಿಯವರೆಲ್ಲ ಕೂಡ ಹೇಳಿರೋ ನೆನ್ಪಿದೆ, ಇದ್ರ ಮೆಡಿಸಿನಲ್ ಯೂಸ್ ಮಾಡೋರಂತೆ, ಬಟ್ ಇದೇನ್ ಇಷ್ಟೊಂದು ಸ್ಮೆಲ್ ಬರ್ತಾ ಇದೆ ಅಂತ ಇವಳು ಹೇಳ್ತಾ ಇದ್ದಾಳೆ. ನಮ್ ಹೀರೋಯಿನ್ ಒಂದೇ ಕನ್ಫ್ಯೂಸ್ ಆಗೋಯ್ತು. ಇದ್ರ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಚಿಕ್ಕರಾಜಗೆ ಅಂತ ಕೋರ್ಟ್ ಲೇಡೀಸ್ ಇರ್ತಾರಲ್ವಾ, ಅವ್ರ ಹತ್ರ ಹೋಗಿ ನಮ್ ಹೀರೋಯಿನ್ ಮತ್ತೆ ಗಿಲ್ಗಮ್ ಎಲ್ಲ ಕೇಳ್ತಾ ಇರ್ತಾರೆ, ದಿನನಿತ್ಯ ಅವ್ರು ಏನ್ ತಿಂತಾರೆ, ಅವ್ರಿಗೆ ಏನೆಲ್ಲ ಕೊಡ್ತೀರಾ ತಿನ್ನಕ್ಕೆ ಅಂತ. ಅಲ್ಲಿರೋರು ಹೇಳ್ತಾರೆ, ಚಿಕ್ಕರಾಜ ನಮ್ ಹೀರೋ ತರ ಅಲ್ಲ, ಅವರು ಸಿಕ್ಕಿದ್ದೆಲ್ಲ ತಿನ್ನಲ್ಲ, ತಿನ್ನೋದಕ್ಕೆ ಇಷ್ಟ ಪಡೋದಿಲ್ಲ, ತುಂಬಾ ರೇರ್ ಅವ್ರು ಆಸೆ ಪಟ್ಟು ತಿನ್ನೋದು ಅಂತ. ಈ ಟೈಮ್ ಅಲ್ಲಿ ಆ ಜಾಗಕ್ಕೆ ಬರೋ ತಾತ ಹೇಳ್ತಾರೆ ನಮ್ ಹೀರೋಯಿನ್ ಹತ್ರ, ಈ ತರ ನಮ್ ಹೀರೋಗೆ ಮೈ ಹುಷಾರಿಲ್ಲ ಅಂತ. ಇವಳಿಗೆ ಶಾಕ್ ಆಗೋಯ್ತು, ರಾತ್ರಿ ಎಲ್ಲ ಚೆನ್ನಾಗಿದ್ರು ಇವಾಗ ಏನಾಯ್ತು ಅಂತ. ಇವಳು ಎದ್ದು ಬಿದ್ದು ಹೋಗಿ ನೋಡಿದ್ರೆ ನಮ್ ಹೀರೋನು ಹಂಗೆ ಆಗ್ದಿರೋ ಸ್ಟೇಜ್ ಅಲ್ಲಿ ಮಲಗಿರ್ತಾನೆ. ಇವಳಿಗೆ ಶಾಕ್ ಆಗೋಯ್ತು, ಮಹಾರಾಜ ನೀವ್ ಚೆನ್ನಾಗಿದ್ದೀರಾ ಏನಾಯ್ತು ಅಂತ. ಅವ್ನ ಕೈಲಿ ಪಾಪ ಮಾತಾಡಕ್ಕೂ ಆಗ್ತಾ ಇಲ್ಲ. ಆಗ ಪಕ್ಕದಲ್ಲಿರೋ ರಾಜವೈದ್ಯರ ಹತ್ರ ಇವಳು ಕೇಳ್ತಾಳೆ, ನನಗಿವಾಗ ಒಂದು ವಿಷಯ ಗೊತ್ತಾಗಿದೆ ಮಹಾರಾಜ, ಇವರು ಆ ಮೆಡಿಸಿನಲ್ ಎಲ್ಲ ಟೆಸ್ಟ್ ಮಾಡಿ ನೋಡ್ತಾ ಇದ್ರಲ್ವಾ, ಅದ್ರಲ್ಲಿ ಒಂದು ಐಟಮ್ ನ ಲಿಕ್ ಮಾಡಿ ನೋಡಿದ್ದಾರೆ, ಲೈಟ್ ಆಗಿ ಟೇಸ್ಟ್ ಮಾಡಿ ನೋಡಿದ್ದಾರೆ, ಅದರಿಂದ ಅವ್ರಿಗೆ ಈ ತರ ಪ್ರಾಬ್ಲಮ್ ಆಗಿರೋದು. ಅದು ಬೇರೆ ಏನು ಅಲ್ಲ, ಯಾವ್ದೋ ಒಂದು ಪ್ರಾಣಿಯ ಪೂಪ್, ಅದನ್ನ ಮೆಡಿಸಿನಲ್ ಯೂಸ್ ಮಾಡ್ತಾರಂತೆ. ಬಟ್ ಇವ್ರಿಗೇನಕ್ಕೆ ಈ ತರ ಆಯ್ತೋ ಗೊತ್ತಿಲ್ವೇ, ನನ್ ಜೊತೆ ಕೆಲಸ ಮಾಡೋ ಹುಡುಗಿಗೆ ಸ್ಮೆಲ್ಲಿಂಗ್ ಶಕ್ತಿ ಚೆನ್ನಾಗೇ ಇದೆ, ಅವಳು ಹೇಳಿದ್ಲು ನನ್ಗೆ ವಿಷಯ ಅಂದಾಗ ಇವ್ ರಾಜ ವೈದ್ಯರಿಗೆ ಶಾಕ್ ಆಗೋಯ್ತು, ಏನ್ ಹೇಳ್ತಾ ಇದ್ದೀರಾ, ಅದನ್ನ ಮೆಡಿಸಿನಲ್ ಯೂಸ್ ಮಾಡ್ತಾರೆ, ಬಟ್ ಮೈಯಲ್ಲಿ ಏನು ತೊಂದ್ರೆ ಇಲ್ದೇ ಇರೋ ಅದನ್ನ ತಗೊಂಡ್ರೆ ಅವ್ರಿಗೆ ಈ ತರನೇ ಸಿವಿಯರ್ ಕಂಡೀಷನ್ ಆಗೋದು. ಆಲ್ಮೋಸ್ಟ್ ಚಿಕ್ಕ ರಾಜಾಗೆ ಆಗಿರ್ಬೋದು, ಇವಾಗಿರೋ ನಮ್ ಹೀರೋಗೆ ಆಗಿರ್ಬೋದು, ಇಬ್ಬರಿಗೂ ಒಂದೇ
ತರ ಸಿಂಪ್ಟಮ್ಸ್ ಬಂದಿರೋದು ಅಂತ ಹೇಳಿದಾಗ ಇವ್ರು ಇಲ್ಲಿ ಕನ್ಫರ್ಮೇ ಮಾಡ್ಬಿಟ್ರು. ನಮ್ ಹೀರೋಯಿನ್ ಮಾಡ್ಕೊಟ್ಟಿರೋ ಅಡಿಗೆನೆಲ್ಲ ಅವಳದನ್ನ ಯೂಸ್ ಮಾಡೋದೇ ಇಲ್ಲ, ಮಾಡೇ ಇಲ್ಲ. ಇನ್ ಅವಳ ಊಟದಿಂದ ಹೆಂಗ್ ಪಾಯ್ಸನ್ ಹರಡಿರುತ್ತೆ? ಈ ಮೆಡಿಸನ್ ಇಂದಾನೆ ಹರಡಿರೋದು. ಇದನ್ನ ಯಾರ ಚಿಕ್ಕರಾಜಗೆ ಕೊಟ್ರು, ಫಸ್ಟ್ ನಾವ್ ಅದನ್ನ ಕಂಡಿಡಿಬೇಕು ಅಂತ. ಅವಾಗ ರಾಜ್ಯ ವೈದ್ಯರು ಇನ್ನೊಂದ್ ವಿಷಯ ಕೂಡ ಹೇಳ್ತಾರೆ. ಆಕ್ಚುಲಿ ಇವಳು ಬಂದು ಜಿಂಕ್ಸನ್ ಬೇರ್ ಅಲ್ತಾನೆ ಆ ಚಿಕನ್ ಅನ್ನೋ ಐಟಮ್ ನ ಮಾಡಿದ್ಲು. ಆ ಜಿಂಕ್ಸನ್ ಬೇರ್ ಜೊತೆ ಇವಾಗ ಅವ್ರು ಹೇಳ್ತಾ ಇರೋ ಆ ಮೆಡಿಸಿನಲ್ ಪೂಪ್ ನ ಹಾಕಿದ್ರೆ ಪಕ್ಕಾ ಪಾಯ್ಸನ್ ಆಗತ್ತಂತೆ, ಅವರ ಆರೋಗ್ಯಕ್ಕೆ ತುಂಬಾ ಕೇಡು ಮಾಡತ್ತಂತೆ. ಇದನ್ನ ಯಾರೋ ಗೊತ್ತಿರೋರೇ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದಾರೆ. ಮೋಗ್ ಜೊತೆನೆ ಕೆಲಸ ಮಾಡಿದವಳು ಹೇಳಿದ್ಲಲ್ಲ, ಅವ್ರ ಏನ್ ಡಿಶ್ ಪ್ರಿಪೇರ್ ಮಾಡ್ತಾರೆ ಅಂತ ಅವ್ಳಿಗೆ ಗೊತ್ತಿತ್ತು, ಅದರಿಂದ ಅವಳ ಕೆಲಸನ ಮಾಡಿದ್ದು ಈ ಪಿಪ್ ನ ಕೂಡ ಕೊಟ್ಟು ಕಳ್ಸಿರೋದು. ಬಟ್ ಅದ್ ಇವ್ರಿಗೆ ಇವಾಗ ಗೊತ್ತಿಲ್ವಲ್ಲ ಯಾರಿಗೆ ಕೆಲಸ ಮಾಡಿರ್ಬೋದು ಅಂತ ಇನ್ನು ತಲೆ ಕಿಟ್ಕೊಂತಾನೆ ಇರ್ತಾರೆ. ಇದ್ರೂನು ಇವಾಗ ನಮ್ಮ ಹೀರೋಗೆ ಕೂಡ ಆ ಲೆವೆಲ್ಗೆ ತೊಂದರೆ ಆಗುತ್ತಾ ಅಂತ ನೋಡಿದ್ರೆ ಇಲ್ಲ, ಅವ್ನ್ ಲೈಟ್ ಆಗಿ ಲಿಕ್ತಾನೆ ಮಾಡಿ ನೋಡ್ದ. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ, ನಾನು ಸದ್ಯಕ್ಕೆ ಮೆಡಿಸಿನ್ ಕೊಟ್ಟಿದ್ದೀನಿ, ಅವ್ರು ಮಲ್ಕೊಂಡ್ ರೆಸ್ಟ್ ತಗೊಳ್ಳಿ ಅಂತ ಹೇಳಿ ರಾಜ್ಯ ವೈದ್ಯರಲ್ಲಿ ಇರೋರೆಲ್ಲ ಹೊರಟೋಗ್ತಾರೆ. ಅವ್ರು ಹೋದ್ಮೇಲೆ ನಮ್ಮ ಹೀರೋಗ್ ಒಂಥರ ತಲೆನೋವು ಬರ್ತಾ ಇದೆ. ಇವ್ರು ನಂಗೆ ತಲೆನೋವ್ತಿದೆ ಆಗ್ತಿಲ್ಲ ಅಂದ ತಕ್ಷಣ ಇವಳ ಹತ್ರ ಹೋಗ್ಬಿಟ್ಟು ಮಹಾರಾಜ ಏನಾಯ್ತು ಮಲ್ಕೊಳ್ಳಿ ಅಂದಾಗ ಇವ್ನು ಲಬಕತ್ತೆ ನಮ್ಮ ಹೀರೋಯಿನ್ ಕೂಡ ಎಳೆದು ಪಕ್ಕದಲ್ಲಿ ಮಲ್ಸ್ಕೊಂತಾನೆ. ಮಹಾರಾಜ ನಾವ್ ಎಲ್ಲಿದೀವಿ ಅಂತ ನಿಮ್ಗೆ ಗೊತ್ತಾ? ಯಾರಾದ್ರೂ ಬಂದ್ ನೋಡಿದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ, ಬಿಟ್ಬಿಡಿ ಅಂತಂದ್ರೆ ಬಂದ್ ನೋಡ್ಲಿ ಬಿಡು, ನೋಡಿದ್ರೆ ಏನ್ ಅನ್ಕೊಂತಾರೆ, ನಾನ್ ಇಷ್ಟಪಡೋ ಹುಡುಗಿ ಜೊತೆ ನಾನು ಇದೀನಿ ಅಂತ ಅನ್ಕೊಳ್ತಾರೆ. ನೀನ್ ಯಾಕೆ ಟೆನ್ಷನ್ ಮಾಡ್ಕೊಂತೀಯ ಅಂತ. ಇದ್ರು ನಾಳಿಂದ ಎದ್ದೋಗ್ಬೇಕು ಅಂದಾಗ ಇಲ್ಲ ಒಂದ್ ಸ್ವಲ್ಪ ಹೊತ್ತು ಅಮ್ಮಮ್ಮ ಅಂದ್ರೆ ಒಂದ್ 5-10 ನಿಮಿಷ ನನ್ ಜೊತೆ ಇರೋ ನನಗೆ ತುಂಬಾ ನೆಮ್ಮದಿಯಾಗಿರುತ್ತೆ ಅಂತ ಹೇಳಿದಾಗ ಇವಳಿಗೆ ಇದಕ್ ಮೇಲೆ ಏನ್ ಹೇಳ್ತಾಳೆ, ಪಾಪ ಸರಿ ಆಯ್ತು ಅಂತ ಹಂಗೆ ಮಲ್ಕೊಂಡ್ಲು. ಇನ್ನೊಂದ್ ಕಡೆ ನಮ್ ಹೀರೋ ಹೇಳ್ ಕಳ್ಸಿರ್ತಾನಲ್ವಾ, ಮೆಡಿಸನ್ಸ್ ಎಲ್ಲ ಯಾರ ಚಿಕ್ಕರಾಜಗೆ ತಗೊಂಡ್ ಬಂದ್ ಕೊಟ್ಟಿದ್ದು ಅವ್ರನ್ನ ಕಂಡಿಡೀರಿ ಅಂತ. ಆ ಮೆಡಿಸನ್ ತಂದ್ ಕೊಟ್ಟಿರೋದು ಒಂದು ಕೋರ್ಟ್ ಲೇಡಿನೇ. ಯಾರು ಅವ್ರ ಕೈ ಕೊಟ್ಟು ಕಳ್ಸಿದ್ರು ಅಂತಲ್ಲ ಗೊತ್ತಿಲ್ಲ, ಬಟ್ ಆ ಮೆಡಿಸನ್ಸ್ ಅಲ್ಲಿ ಇತ್ರ ಒಂದು ಪಾಯ್ಸನ್ ಇಟ್ಕೊಂಡ್ ಬಂದಿರೋದು ಅವಳನ್ನ ಕಂಡಿಡೀರಿ ಅಂತ ಹೇಳಿ ರಾಯಲ್ ಸೆಕ್ರೆಟರಿ ಕೆಲವು ಸೈನಿಕರನ್ನೆಲ್ಲ ಕರ್ಕೊಂಡು ಅವ್ರ ಮನೆ ಹತ್ರ ಹೋಗಿ ನೋಡಿದ್ರೆ ಅಲ್ಲೇ ಲೇಡಿ ಇಲ್ಲವೇ ಇಲ್ಲ. ಅವಳು ಅಲ್ಲಿಂದ ಎಲ್ಲೋ ಎಸ್ಕೇಪ್ ಆಗ್ಬಿಡಿದಾಳೆ. ಫಸ್ಟ್ ಅವಳನ್ನ ಕಂಡಿಡಿಬೇಕು ಅಂತ ಈ ರಾಯಲ್ ಸೆಕ್ರೆಟರಿ ನಮ್ ರಾಜ ಹತ್ರ ಕೂಡ ಬಂದು ಹೇಳ್ತಾನೆ. ಹಂಗಾದ್ರೆ ಅವಳೇ ಒಬ್ಳೆ ಈ ಕೆಲಸ ಮಾಡಿರೋದಿಲ್ಲ, ಅಷ್ಟು ಧೈರ್ಯ ಕೂಡ ಕೋರ್ಟ್ ಲೇಡಿಗೆ ಇರೋದಿಲ್ಲ. ಇದು ಹಿಂದ್ಗಡೆ ಬೇರೆ ಯಾರೋ ಇದಾರೆ. ಅವಳು ಸಿಕ್ಕಿದ್ರೆ ಅವಳ ಹೆಸರು ಯೋಬೋ ಅಂತ, ಆ ಯೋಬೋ ಸಿಕ್ಕಿದ್ರೆ ಹಿಂದ್ಗಡೆ ಇರೋ ದೊಡ್ಡ ತಲೆಗಳೆಲ್ಲ ತಾನಾಗೆ ಉರುಳ್ಕೊಂಡ್ ಬರುತ್ತೆ ಅಂತ ಒಂದು ಐಡಿಯಾನ ಕೊಡ್ತಾನೆ. ಸೊ ಇವಾಗ ಆ ಹುಡುಗಿನ ಹುಡುಕ್ಬೇಕು ಅಂತ ರಾಯಲ್ ಸೆಕ್ರೆಟರಿ ನಮ್ ಗಾಂಗಲ್ ನ ಮೀಟ್ ಮಾಡಿ ಆ ಹುಡುಗಿದು ಕೆಲವೊಂದು ಫೋಟೋಸ್ ಎಲ್ಲ ಡ್ರಾ ಮಾಡಿರ್ತಾರೆ, ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಅವಳನ್ನ ಕಂಡಿಡ್ಕೊಂಡ್ ಬನ್ನಿ ಅಂತ ಹೇಳಿದಾಗ ಅವ್ನ ಜೊತೆ ಕೆಲಸ ಮಾಡೋರು 4-5 ಜನ ಇರ್ತಾರಲ್ವಾ, ಅವ್ರ ಹತ್ರ ಫೋಟೋ ಕೊಟ್ಟು ಅವಳನ್ನ ಹುಡುಕಕ್ಕೆ ಹೇಳ್ತಾರೆ. ಈ ವಿಷಯ ಅರಮನೆಯಲ್ಲಿರೋ ಮೋಗ್ಜುಗೆ ಕೂಡ ಗೊತ್ತಾಗುತ್ತೆ, ಈ ತರ ಯೋಬೋನ ಹುಡುಕ್ತಾ ಇದಾರೆ ಅಂತ. ಏನು ಅವಳೇನಾದ್ರು ಸಿಕ್ಕಾಕೊಂಡ್ರೆ ನಮ್ ಪ್ಲಾನ್ ಎಲ್ಲ ಹೊರಗಡೆ ಬಂದ್ಬಿಡತ್ತೆ, ನಮ್ಗೂ ತೊಂದ್ರೆ. ರಾಜ ಅವ್ರು ಅವಳನ್ನ ಕಂಡಿಡಿಯೋಷ್ಟ್ರಲ್ಲಿ ನೀನೋಗ ಅವಳನ್ನ ಕಂಡಿಡಿದು ಅವಳ ಕತೆನ ಮುಗಿಸ್ಬಿಡು ಅಂತ ಹೇಳ್ತಾರೆ. ಆಕ್ಚುಲಿ ಅವಳು ಯಾವ ಜಾಗದಲ್ಲಿ ಇದಾರೆ ಅಂತ ಹೇಳಿ ಮೋಗ್ಜು ಅವ್ರಿಗೆ ಗೊತ್ತಿರೋದು, ಇವ್ರತನ ಕೆಲಸನ ಮಾಡಕ್ ಕೇಳಿರೋದು ಯೋಬೋನ ಹುಡುಗಿ ಹತ್ರ. ಸೊ ಆ ಹುಡುಗಿ ಒಂದ್ ಜಾಗದಲ್ಲಿ ಅವಸ್ಕೊಂಡಿದ್ದಾಳೆ, ಮೇಡಮ್ ನಾನು ಸೇಫ್ ಆಗ್ತಾನೆ ಇರ್ತೀನಿ, ನನ್ಗೇನು ಆಗಲತ್ತಾನೆ, ನಾನು ಚೆನ್ನಾಗೇತಾನೆ ಇರ್ತೀನಿ ಅಂತ. ಆ ಕೋರ್ಟ್ ಲೇಡಿನ ನೋಡಿ ಕೇಳಿದಾಗ ನಿನ್ಗೆ ಏನು ತೊಂದ್ರೆ ಇಲ್ಲ, ನೀನ್ ಸೇಫ್ ಆಗೇ ಇರ್ತೀಯ, ಬಟ್ ಈ ಜಾಗ ಸೇಫ್ ಅಲ್ಲ, ಸೇಫ್ ಆಗಿರೋ ಇನ್ನೊಂದ್ ಜಾಗಕ್ಕೆ ಕಳಿಸ್ತೀನಿ ಅಂತ ಹೇಳಿ ಆಲ್ಮೋಸ್ಟ್ ಹುಡುಗಿನ ಸಾಯಿಸಕ್ಕೆ ಹೊರಟೋದ್ಲು. ತಲೆ ಮೇಲೆ ಒಂದು ಕೊಟ್ಲು ನೋಡಿ ಹುಡುಗಿ ಕೆಳಗಡೆ ಬಿದ್ದೋದ್ಲು. ಅದಾದ್ಮೇಲೆ ಏನು ಅವ್ರು ಆಯುಧ ಇಟ್ಕೊಂಡಿರೋದ ಹೇರ್ ಪಿನ್ಸ್ ಅಲ್ತಾನೆ, ಆತರ ಒಂದು ಹೇರ್ ಪಿನ್ ತೆಗೆಯುವಾಗ ಒಂದು ನಗು ಸೌಂಡ್. ಏನಪ್ಪಾ ಅಂತ ನೋಡಿದ್ರೆ ಗಾಂಗಲ್ ಆ ಜಾಗಕ್ಕೆ ಬಂದ್ಬಿಟ್ಟ. ನನ್ಗೆ ಗೊತ್ತು ಸ್ಟಾರ್ಟಿಂಗ್ ಇಂದ ನನಗೆ ನಿನ್ ಮೇಲೆ ಡೌಟ್ ಇತ್ತು, ನೀನೇನಾದ್ರೂ ಕೆಲಸ ಮಾಡ್ತಾ ಇದ್ಯಾ ಅಂತ, ಅದಕ್ಕೆ ನೀನ ಫಾಲೋ ಮಾಡ್ಕೊಂಡ್ ಬಂದೆ. ಏನು ಸೈಲೆಂಟ್ ಆಗಿ ಹುಡುಗಿ ಕತೆನ ಮುಗಿಸ್ಬಿಡೋಣ ಅಂತ ನೋಡ್ತಾ ಇದ್ಯಾ, ಯಾರಿದಾರೆ ಇದ್ರ ಹಿಂದ್ಗಡೆ? ಮೋಗ್ ಜನ ತಾನೆ ಅಂತ ಇವ್ನ್ ಕೇಳಿದ್ರೆ ಅವಳೇನ ಆನ್ಸರ್ ಮಾಡ್ತಾ ಇಲ್ಲ. ಓಹೋ ನೀನೇನಪ್ಪ ಇಲ್ಲಿವರೆಗೂ ಬಂದಿದ್ಯಾ, ನಿಮ್ಮ ಅಕ್ಕ ಸಾವಿನಿಂದ ಯಾರಿದ್ದಾರೆ ಏನೋ ಅಂತ ಹುಡ್ಕೊಂಡ್ ಬಂದ ಅಂದಾಗ ಹುಡ್ಕೊಂಡ್ ಬರೋದೇನು, ಸ್ಟಾರ್ಟಿಂಗ್ ಅಲ್ಲಿ ನನಗೆ ಹೀರೋ ಮೇಲೆ ಡೌಟ್ ಇತ್ತು, ರಾಜನೇ ಮೋಸ್ಟ್ಲಿ ಕೆಲಸ ಮಾಡಿದ್ರ ಅಂತ. ಬಟ್ ಆಮೇಲೆ ನನಗೆ ಗೊತ್ತಾಯ್ತು ಅದಕ್ಕೂ ರಾಜನ್ಗೂ ಏನು ಸಂಬಂಧ ಇಲ್ಲ ಅಂತ. ನಮ್ಮ ಅಕ್ಕ ಸತ್ ಮೇಲೆ ನಮ್ಮ ಅಕ್ಕ ಬಾಡಿನ ನಮ್ಮ ಮನೆಗೆ ತಗೊಂಡ್ ಬಂದಾಗ ಅವ್ರ ಕೈಯಲ್ಲಿ ಪಿನ್ನದು ಕ್ಯಾಪ್ ಇತ್ತು. ನಾನು ಅವಾಗಿಂದ ಇದ್ ಯಾರ್ದು ಅಂತ ಹುಡುಕ್ತಾ ಇದ್ದೆ. ಅವತ್ತು ಹೀರೋಯಿನ್ಗೋಸ್ಕರ ಒಂದು ಕಾಂಪಿಟೇಷನ್ ಮಾಡಿದಾಗ ಗಿಲ್ಗಮ್ನ ಯಾರೋ ಬಂದು ಅಟ್ಯಾಕ್ ಮಾಡಿದ್ರು, ಇದೇ ಪಿನ್ನಲ್ಲೇ ಚುಚ್ಚಕ್ಕೆ ಟ್ರೈ ಮಾಡಿದ್ರು. ಅವಾಗ ಪಿನ್ ಅಲ್ಲಿ ಬಿಟ್ಬಿಟ್ಟೋದ್ರು. ಆ ಪಿನ್ನು ಮತ್ತೆ ಕ್ಯಾಪ್ ನ ಚೆಕ್ ಮಾಡಿ ನೋಡಿದಾಗ ಅದು ಕರೆಕ್ಟ್ ಆಗಿ ಫಿಟ್ ಆಯ್ತು. ಇವಾಗ ಅರ್ಥ ಆಗ್ತಿದೆ ಯಾರ ಕೆಲಸ ಮಾಡಿದ್ರು ಅಂತ. ಅದಕ್ಕೆ ನಿನ್ನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ಗೆ ಅರ್ಥ ಆಯ್ತು ಇದೆಲ್ಲ ಮಾಡಿರೋದು ಮೋಗ್ ಜನ ತಾನೆ ಅಂತ ಕೇಳಿದ್ರೆ ಅದಕ್ಕೆ ಇವಳು ಆನ್ಸರ್ ಮಾಡಿಲ್ಲ, ಅದಕ್ ಬದಲಾಗಿ ಅವ್ರನ್ನ ಅಟ್ಯಾಕ್ ಮಾಡಕ್ಕೆ ಅಂತ ಹೊರಟೋದ್ಲು. ಸರಿಯಾಗಿ ಇಬ್ರು ಜಗಳ ಮಾಡ್ಕೊಂತಾರೆ. ಆಲ್ಮೋಸ್ಟ್ ಅವಳ ಪಿನ್ ಎತ್ಕೊಂಡು ಗಾಂಗಲ್ ನ ಚುಚ್ಚಕಲ್ಲ ಹೊರಟೋದ್ಲು ಹತ್ರ. ಅವಾಗ ಅವಳು ಹೇಳ್ತಾಳೆ, ಸರಿ ಕಣೋ ಆಲ್ಮೋಸ್ಟ್ ನೀನು ಟಯರ್ಡ್ ಆಗೋ ಸ್ಟೇಜ್ ಅಲ್ಲಿ ಇದೆಯಾ, ನೀನ್ ಏನಕ್ ಸಾಯ್ತಾ ಇದೀಯ ಅಂತ ತಿಳ್ಕೊಂಡಾದ್ರೂ ಸಾಯಿ, ನಿನ್ ಸಾವಿಗೆ ಸ್ವಲ್ಪ ತೃಪ್ತಿ ಆದ್ರೂ ಇರುತ್ತೆ. ಆಕ್ಚುಲಿ ಆ ಟೈಮ್ ಅಲ್ಲಿ ಗಾಂಗಲ್ ಅವರ ಅಕ್ಕನ ಏನಕ್ಕೋಸ್ಕರ ಅರಮನೆಗೆ ಕರ್ಕೊಂಡ್ ಬಂದಿರ್ತಾರೆ ಅಂದ್ರೆ ನೆಕ್ಸ್ಟ್ ನಮ್ಮ ಹೀರೋ ಬಂದು ರಾಜಪಟ್ಟಕ್ಕೆ ಬರ್ಬೇಕು. ಆ ಟೈಮ್ ಅಲ್ಲಿ ಕೆಲವು ಹುಡುಗಿರ್ನೆಲ್ಲ ಕರ್ಕೊಂಡ್ ಬರ್ತಾರೆ ಅವ್ರ ಕಾನ್ಸರ್ಟ್ಸ್ ಆಗಿ ಮಾಡೋದಕ್ಕೆ, ಸೆಕೆಂಡ್ ವೈಫ್ ಥರ್ಡ್ ವೈಫ್ ಆತರ ಮಾಡಕ್ಕೆ ಅಂತ ಕರ್ಕೊಂಡ್ ಬರ್ತಾರೆ. ಜೆಹ್ಯಾಂಗ್ ಅಂತ ಕೂಡ ಹೇಳಿರ್ತೀನಿ, ಆ ತರನೇ ಇವ್ರನ್ನ ಕರ್ಕೊಂಡ್ ಬಂದಿರೋದು. ಅದ್ರಲ್ಲಿ ನಮ್ ಹೀರೋಗೆ ಗಾಂಗಲ್ ಅವ್ರ ಅಕ್ಕ ಮೇಲೆ ಲೈಟ್ ಆಗಿ ಒಂದು ಇಂಪ್ರೆಷನ್ ಸ್ಟಾರ್ಟ್ ಆಗಿರುತ್ತೆ. ಮೀನ್ಸ್ ಅಷ್ಟು ಹುಡುಗಿರಲ್ಲೂ ಈ ಹುಡುಗಿ ಪರವಾಗಿಲ್ಲ ಬೆಟರ್ ಅಂತ ಅನ್ಸಿರುತ್ತೆ. ಎಲ್ಲಿ ಈ ಹುಡುಗಿನ ಒಪ್ಕೊಂಡು ನಮ್ ಹೀರೋ ಬಂದು ಅವಳನ್ನ ಕೂಡ ಒಂದು ಕಾನ್ಸರ್ಟ್ ಆಗಿ ಇಟ್ಕೊಂತಾರೋ ಅಂತ ಹೇಳಿನೇ ಮೋಗ್ ಜೊಗೆ ಹೊಟ್ಟೆ ಉರಿ ಬಂದು ಅವಳನ್ನ ಸಾಯಿಸ್ಬಿಟ್ಟಿರೋದು, ಗಾಂಗಲ್ ಅವ್ರ ಅಕ್ಕನ ಸಾಯಿಸ್ಬಿಟ್ಟಿರೋದು. ಈ ನಿಜ ಕೇಳಿಸ್ಕೊಂಡ್ಮೇಲೆ ಗಾಂಗಲ್ ಸುಮ್ನೆ ಇರ್ತಾನ? ಈ ತರ ಒಂದು ಸಣ್ಣ ವಿಷಯಕ್ಕೆ ಒಂದು ಪ್ರಾಣನೇ ತೆಗಿತೀರಾ? ಬೇಡ ಅಂತ ಹೇಳಿದ್ರೆ ನಮ್ಮ ಅಕ್ಕನೇ ಹೊಟ್ಟೋಗ್ಬಿಟ್ಟಿರೋಳಲ್ವಾ, ನೀವ್ ಈ ತರ ಇಷ್ಟು ಮೋಸವಾಗಿ ನಡ್ಕೊಂತೀರಾ ಅಂತ ಗೊತ್ತಿಲ್ಲ ಅಂತ ಮತ್ತೆ ಫೈಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ ಈ ಸತಿ ಗಾಂಗಲ್ ಗಿದ್ದಿದ್ ಕೋಪಕ್ಕೆ ಅಲ್ಲಿ ದೊಡ್ಡ ದೊಣ್ಣೆ ಕೋಲೊಂದಿರುತ್ತೆ ಎತ್ಕೊಂಡು ಅವಳು ಹೊಟ್ಟೆಗೆ ಹಾಕ್ತಾನೆ. ನೋಡಿ ಅವಳ ಹಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಟ್ಲು. ಅದಾದ್ಮೇಲೆ ಯೋಬನ ಹುಡುಗಿ ಕೂಡ ಬಿದ್ದಿರ್ತಾಳಲ್ವಾ, ಹುಡುಗಿಗೆ ಲೇಟ್ ಆಗಿ ಇವಾಗ ಎಚ್ಚರ ಆಗುತ್ತೆ. ಇವನ ನೋಡಿದ ತಕ್ಷಣ ಅವಳು ಭಯ ಪಟ್ಬಿಟ್ಲು.
ನೀನೇನಕ್ಕೆ ಇವಾಗ ಕೆಲಸ ಮಾಡಿದೆ, ಅವ್ನ್ಗೇನಕ್ ಆತರ ಒಂದು ಪಾಯ್ಸನಸ್ ಮೆಡಿಸನ್ ತಗೊಂಡ್ ಬಂದು ಇಟ್ಟೆ, ಯಾರ್ ನಿನ್ಗೆ ಇದನ್ನ ಮಾಡಕ್ ಹೇಳಿದ್ದು ಅಂತ ಗಾಂಗಲ್ ಕೇಳ್ತಾ ಇರ್ಬೇಕಾದ್ರೆ ಅವಳು ಇಲ್ಲಿ ಬೈದಲ್ಲಿ ಎಲ್ಲ ನಿಜ ಹೇಳ್ತಾಳೆ. ಮೂಗ್ ಜನ ನನ್ಗೆ ಕೆಲಸ ಮಾಡಕ್ಕೆ ಹೇಳಿದ್ದು, ಇದ್ ಮಾಡಿಲ್ಲ ಅಂದ್ರೆ ನಮ್ಮಮ್ಮನೆಲ್ಲ ಸಾಯಿಸ್ಬಿಡ್ತೀನಿ ಅಂತ ಬೆದರ್ಸಿದ್ಲು, ಅದಕ್ಕೆ ನನಗೆ ಕೆಲಸ ಮಾಡಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂತಾಳೆ. ಅವಾಗ ಗಾಂಗಲ್ಗೆ ಒಂದ್ ವಿಷಯ 100% ಅರ್ಥ ಆಗೋದು, ಹೀರೋಗೂ ಮತ್ತೆ ಅವ್ರ ಅಕ್ಕ ಸತ್ತಿರೋದಕ್ಕೂ ಏನು ಸಂಬಂಧ ಇಲ್ಲ, ಎಲ್ಲ ಮೋಗ್ಜ ಮಾಡಿರೋ ಪ್ಲಾನ್ ಅಂತ. ಆಕ್ಚುಲಿ ಗಾಂಗಲ್ ನಮ್ ಹೀರೋ ಜೊತೆ ಸುತ್ತಾ ಇದ್ ಕೂಡ ಅವನನ್ನ ಸಾಯಿಸ್ಬೇಕು ಅಂತಾನೆ. ಅದಕ್ಕೆ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನೋಡಿರ್ತೀವಿ ನಮ್ ಹೀರೋಯಿನ್ ಏನ್ ಕತ್ತಿಯಲ್ಲಿ ಚುಚ್ಚಬೇಕು ಅಂತ ಅನ್ಕೊಂಡಿರ್ತಾನೆ. ಫಸ್ಟ್ ಅವ್ರು ಮೀಟ್ ಮಾಡಿದಾಗ ಅವಾಗ ಬಾಣ ಬಿಟ್ಟಿರ್ತಾರಲ್ಲ, ಅದು ಇವನೇ ಮಾಡಿರೋದು. ಬಟ್ ಇವಾಗ ಅದನ್ನ ನೆನ್ಸ್ಕೊಂಡ್ ಸ್ವಲ್ಪ ಫೀಲ್ ಮಾಡ್ತಾನೆ, ತಪ್ಪಾದವ್ರನ್ನ ನಾನು ಡೌಟ್ ಪಟ್ಬಿಟ್ನಲ್ಲ ಅಂತ. ಬಟ್ ಎಲ್ಲದಕ್ಕೂ ಮೂಲ ಕಾರಣ ಮೋಗ್ಜು ಅಂತ ಗೊತ್ತಾಗಿದ ತಕ್ಷಣ ಫಸ್ಟ್ ಈ ವಿಷಯನ ರಾಜನ್ಗೆ ಹೇಳ್ಬೇಕು, ಅವಳಿಗೆ ತಕ್ಕ ಶಿಕ್ಷೆ ಕೊಡಿಸ್ಬೇಕು ಅಂತ ಅನ್ಕೊಳ್ತಾನೆ. ಅಷ್ಟೆಲ್ಲ ಇವಳು ಇನ್ನೊಂದ್ ವಿಷಯ ಹೇಳ್ತಾಳೆ, ಇದಕ್ಕೆ ಬರೀ ಮೋಗ್ಜೋ ಮಾತ್ರ ಅಲ್ಲ, ಮೋಗ್ಜೋ ಹಿಂದ್ಗಡೆ ಬೇರೆ ಯಾರೋ ಇದ್ದಾರೆ ಅಂತ ಅವ್ರ ಹೆಸರನ್ನ ಕೂಡ ಹೇಳಕ್ಕೆ ಬರ್ತಾಳೆ. ಇನ್ಯಾರೋ ಐನಸ್ ಜೇಸನ್ ಇರ್ತಾನಲ್ಲ ಅವನ್ ಬಗ್ಗೆನೆ. ಬಟ್ ಆ ಹೆಸರನ್ನ ಹೇಳೋಷ್ಟ್ರಲ್ಲೇ ಹಿಂದ್ಗಡೆಯಿಂದ ಯಾರೋ ಕತ್ತಿಯಲ್ಲ ಅವಳ ಬೆನ್ನಿಗೆ ಹಾಕ್ಬಿಟ್ರು, ಜೋರಕ್ ಫೋರ್ಸ್ ಆಗಿ ಹಾಕಿದ್ರು ನೋಡಿ, ಅವಳಂಗೆ ಅಲ್ಲೇ ಸತ್ತೆ ಹೋಗ್ಬಿಟ್ಲು. ಈಗ ಕತ್ತಿ ಬಂದಿದ್ದ ಡೈರೆಕ್ಷನ್ ಅಲ್ಲಿ ಯಾರೋ ಇದ್ದಾರೆ ಅಂತ ಗಾಂಗಲ್ ಕೂಡ ಓಡಿಸ್ಕೊಂಡು ಹೋಗ್ತಾನೆ ಅವ್ರನ್ನ. ಬಟ್ ಹಿಡಿಯಕ್ ಆಗಿಲ್ಲ, ಬಂದಿರೋದ್ ಬೇರೆ ಯಾರೋ ಅಲ್ಲ, ಜೇಸನ್ ಕಡೆ ಅವನೇ. ಅವ್ನ್ ಬಂದು ಹೇಳ್ತಾನೆ, ಇತರ ನಾನು ಹುಡುಗಿನ ಸಾಯಿಸ್ಬಿಟ್ಟೆ ಅಂತ. ಅಂದ್ರೆ ನಿಮ್ಮ ಹೆಸರು ಏನು ಹೊರಗಡೆ ಬರೋದಕ್ ಮುಂಚೆನೆ ನಾನು ಸಾಯಿಸ್ಬಿಟ್ಟೆ, ಆದ್ರೆ ಮೋಗ್ಜೋ ಅವರ ಕೋರ್ಟ್ ಲೇಡಿನ ಮಾತ್ರ ಗಾಂಗಲ್ ಹಿಡಿದ್ಬಿಟ್ಟಿದ್ದಾನೆ, ಅದರಿಂದ ಮೋಗ್ಜೋ ಅವ್ರಿಗೆ ಏನೋ ತೊಂದರೆ ಆಗ್ಬೋದು ಅನ್ನೋ ತರ ಹೇಳಿದಾಗ ಜೇಸನ್ ಹೇಳ್ತಾನೆ, ಹಂಗಾದ್ರೆ ನೀನ್ ಅರಮನೆಯಲ್ಲಿ ಮೋಗ್ಜೋಗೆ ಸ್ವಲ್ಪ ಗಾರ್ಡ್ ಆಗಿ ಕೆಲಸ ಮಾಡು, ಅವಳಿಗೆ ಏನು ತೊಂದರೆ ಆಗದೆ ಇರೋ ತರ ನೋಡ್ಕೊ, ಮಿಕ್ಕಿದ್ ನಾನ್ ನೋಡ್ಕೊಂತೀನಿ ಅಂತ ಹೇಳಿ ಕಳಿಸ್ತಾನೆ. ಈ ಕಡೆ ನೋಡಿದ್ರೆ ಮೋಗ್ಜೋ ಅವರ ಕೋರ್ಟ್ ಲೇಡಿನ ಈಗ ಜೈಲಲ್ಲಿ ಹಾಕ್ಬಿಟ್ಟಿರ್ತಾರೆ. ಇತ್ರ ಅವಳನ್ನ ಜೈಲ್ಗೆ ಕರ್ಕೊಂಡ್ ಬಂದಿದ್ದಾರೆ ಅಂತ ಗೊತ್ತಾದ್ಮೇಲೆ ನಮ್ ಹೀರೋ ಅವಳನ್ನ ನೋಡಕ್ಕೆ ಅಂತ ಹೋಗ್ತಾನೆ. ಹೇಳು, ಒಂದು ಕೋರ್ಟ್ ಲೇಡಿಯಾಗಿ ನೀನ್ಯಾಕೆ ಇತ್ರ ಕೆಲಸ ಮಾಡ್ದೆ, ಇದ್ರ ಹಿಂದ್ಗಡೆ ಯಾರಿದ್ದಾರೆ, ಯಾರು ಹೇಳಿ ನೀನ್ ಇದೆಲ್ಲ ಮಾಡ್ದೆ ಅಂದ್ರೆ ಅವಳೇನು ಆನ್ಸರ್ ಮಾಡ್ತಾಳೆ, ಸೈಲೆಂಟ್ ಆಗಿರ್ತಾಳೆ. ನನಗ್ ಗೊತ್ತು ನಿನ್ನ ಮೋಗ್ಜೋಗೋಸ್ಕರ ತಾನೆ ಕೆಲಸ ಮಾಡ್ತಾ ಇದೀಯಾ, ಮೋಗ್ಜೋ ತಾನೆ ಹೇಳಿದ್ದು ಅಂತ. ಆ ಹೆಸರನ್ನ ಕೇಳಿದ ತಕ್ಷಣ ಈ ಕೋರ್ಟ್ ಲೇಡಿ ಮುಖದಲ್ಲಿ ಭಯ ನೋಡ್ಬೇಕೆ, ಇಲ್ಲ ಅವರಲ್ಲ ಅಂತ ಗಾಬರಿಯಾಗಿ ಹೇಳ್ತಾಳೆ. ಇದರಿಂದನೇ ನಮ್ ಹೀರೋ ಕಂಡಿಡಿದ್ ಬಿಟ್ಟ ಅದು ಮೋಗ್ಜೋನೆ ಅಂತ. ಅವಳು ಸೈಲೆಂಟ್ ಆಗಾದ್ರೂ ಇದ್ದಿದ್ರೆ ನಮ್ ಹೀರೋ ಕೈಲಿ ಕಂಡಿಡಿಯಕ್ ಆಗ್ತಾ ಇರ್ಲಿಲ್ವೇನೋ. ಬಟ್ ಇವಳ ತರ ತಲೆ ಆಡಿಸ್ಕೊಂಡು ಇಲ್ಲ ಅಂತ ಹೇಳಿದ್ಲಲ್ಲ, ಅದರಿಂದನೇ ಕಂಡಿಡಿದ್ ಬಿಟ್ಟ. ಆಯ್ತು, ಇದಕ್ ಮೇಲೆ ನಾನ್ ನೋಡ್ಕೊಂತೀನಿ ಅಂತ ಅಲ್ಲಿಂದ ಸ್ಟ್ರೈಟ್ ಆಗಿ ಮೋಗ್ಜೋ ಅವರ ಚೇಂಬರ್ ಗೆ ಹೋದವನು. ಮೋಗ್ಜೋ ಕೇಳ್ತಾಳೆ, ಏನ್ ಮಹಾರಾಜ ಗಾಳಿ ಇವತ್ತು ಈ ಕಡೆ ಬೀಸ್ಬಿಟ್ಟಿದೆ, ತುಂಬಾ ದಿನಗಳಾದ್ಮೇಲೆ ನಾನು ನೋಡಕ್ ಬಂದಿದ್ದೀರಾ ಅಂತ ಏನೋ ಇವಳುತ್ತೆ ಸರ್ಸ ಮಾಡಕ್ ಬಂದಿರೋ ತರ ಮಾತಾಡ್ತಿದ್ದಾಳೆ. ಆದ್ರೆ ನಮ್ ಹೀರೋಗೆ ಸಕ್ಕ ಟೆನ್ಷನ್ ಆಗೋಯ್ತು. ಎಷ್ಟು ಧೈರ್ಯ ಇದ್ರೆ ನೀನ್ ಕೆಲಸ ಮಾಡ್ತೀಯಾ, ಏನಕ್ಕೋಸ್ಕರ ಹೀರೋಯಿನದಲ್ಲಿ ಸಿಕ್ಕಾಕಿಸ್ಬೇಕು ಅಂತ ನೋಡ್ದೆ, ನನ್ ತಮ್ಮನ್ನ ಸಾಯಿಸ್ಬೇಕು ಅಂತ ಏನಕ್ ನೀನ್ ಇದೆಲ್ಲ ಮಾಡ್ದೆ ಅಂದಾಗ, ಮಹಾರಾಜ ಏನ್ ಹೇಳ್ತಾ ಇದ್ದೀರಾ, ನನ್ಗೋದಕ್ಕೂ ಏನು ಸಂಬಂಧ ಇಲ್ಲ, ನಾನು ಏನು ಮಾಡೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ದಾಳೆ. ಸುಳ್ಳು ಹೇಳ್ಬೇಡ, ನೀನ್ ಕೋರ್ಟ್ ಲೇಡಿನೇ ಈ ಕೆಲಸನ ಮಾಡಿರೋದು, ನೀನ್ ಹೇಳಿ ಅವಳು ಮಾಡದೇ ಇರ್ತಾಳ, ನೀನೇ ಮಾಡಿರೋದು, ನೀನೇ ಹೇಳಿರೋದು ಅಂತೆಲ್ಲ ಹೇಳಿದ್ರು ಅವಾಗ ಅವಳು ಒಪ್ಕೊಂತ ಇಲ್ಲ. ನಾನೇ ಮಾಡಿರೋದು ಅಂತ ಪ್ರೂಫ್ ಏನಾದ್ರು ನಿಮ್ ಹತ್ರ ಇದೆಯಾ ಮಹಾರಾಜ, ಇದ್ರೆ ಪ್ರೂವ್ ಮಾಡ್ಬಿಟ್ಟು ಮಾತಾಡಿ, ಅವಾಗ ನಾನು ತಲೆ ಬಾಗಿಸ್ತೀನಿ ಅಂತ ಹೇಳ್ತಾಳೆ. ಅದಕ್ ಮೇಲೆ ನಮ್ ರಾಜನು ಏನು ಮಾತಾಡಕ್ಕಾಗಲ್ಲ, ಯಾಕಂದ್ರೆ ಅವ್ರ ಹತ್ರ ಪ್ರೂಫ್ ಇಲ್ಲ. ಅವಳು ಜಸ್ಟ್ ಗಾಬರಿಯಾಗಿ ಇಲ್ಲ ಅಂತ ಹೇಳಿದ್ಲೆ ಹೊರ್ತು ಅದನ್ನ ಇಟ್ಕೊಂಡು ಇವಳೇ ತಪ್ಪು ಮಾಡಿದ್ದಾಳೆ ಅಂತ ಹೇಳಕ್ ಆಗುತ್ತಾ, ಆಗಲ್ಲ. ಸೊ ನಾನು ಖಂಡಿತ ಪ್ರೂಫ್ ತಂದೆ ತರ್ತೀನಿ, ನಿಂದೆ ತಪ್ಪು ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಅವಳ ಹತ್ರ ಚಾಲೆಂಜ್ ಮಾಡ್ಬಿಟ್ಟು ಬಂದ್ರು. ಬಟ್ ಅವಳ ಕೈಲಿ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಸಾಧಾರಣ ಒಂದು ಕುಕ್ಕೋಸ್ಕರ ನನ್ನೇ ನೀನ್ ಎದುರಾಕೊಂತ ಇದೆಯಲ್ಲ, ನನ್ನ ನೋಡ್ಬಿಡೋಣ ಅಂತ ಮನ್ಸಲ್ಲಿ ಚಾಲೆಂಜ್ ಹಾಕೊಂಡು ನಿಂತಿರ್ತಾಳೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಇನ್ನು ನಮ್ಮ ಹೀರೋಗೆ ಮೈ ಹುಷಾರಿಲ್ಲ, ಲೈಟ್ ಆಗಿ ಸ್ವಲ್ಪ ಸ್ಟ್ರೆಂತ್ ಬಂದಿದೆ ಅಷ್ಟೇ, ಬಟ್ ಆಗ್ತಾ ಇಲ್ಲ ಅವ್ನ ಕೈಲಿ ಇನ್ನೂನು. ಅವ್ನ್ ಮೈ ಒರ್ಸೋದಕ್ಕೆ ಅದಕ್ಕೆಲ್ಲಾನು ನಮ್ ಹೀರೋಯಿನ್ ಹೋಗಿರೋದು. ತಲೆ ಮೇಲೆ ತೆವ ಬಟ್ಟೆ ಎಲ್ಲ ಇಡ್ತಾ ಇರುವಾಗ ಹೀರೋ ಕೇಳ್ತಾನೆ, ನಿನಗೆ ಹೆಂಗ್ ಗೊತ್ತಾಯ್ತು ಆ ಮೆಡಿಸನ್ ತಗೊಂಡ್ ಬಂದಿರೋ ಯೋಬ ಹುಡುಗಿನ ಫಾಲೋ ಅಪ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು ಅಂದಾಗ, ಬೇರೇನು ಮಹಾರಾಜ, ಸ್ಟಾರ್ಟಿಂಗ್ ಇಂದ ನಾನು ನೋಡ್ತಾನೆ ಇದೀನಿ, ನೀವು ನನ್ನ ರಾಯಲ್ ಕುಕ್ ಆಗಿ ಅಪಾಯಿಂಟ್ ಮಾಡಿದಾಗ ಆ ಅಜ್ಜಿ ಒಂದು ಕಾಂಪಿಟೇಷನ್ ನ ಇಟ್ರು, ಅದ್ರಲ್ಲಿ ನನಗೆ ಒಂದು ಇಂಗ್ರೀಡಿಯೆಂಟ್ ಬೇಕು ಅಂತ ಗಿಲ್ಗ್ಯಾಮ್ ಕೈಲಿ ಹೇಳಿ ಕಳಿಸ್ದೆ. ಗಿಲ್ಗ್ಯಾಮ್ ತಗೊಂಡ್ ಬಂದು ನಾನಿಲ್ಲಿ ವಿನ್ ಆಗ್ಬಿಡ್ತೀನೋ ಅಂತ ಹೇಳಿ ಅವಳ ಐಟಮ್ ನ ತರದೇ ಇರೋ ತರ ಯಾರೋ ಒಂದು ಕೋರ್ಟ್ ಲೇಡಿನೇ ಅಟ್ಯಾಕ್ ಮಾಡಿದ್ದಂತೆ. ಕೋರ್ಟ್ ಲೇಡಿ ಮುಖನ ಅವಳು ನೋಡಿಲ್ಲ, ಬಟ್ ಅಲ್ಲಿ ಅವಳನ್ನ ಕಾಪಾಡಕ್ ಬಂದಿದ್ದು ಗಾಂಗಲ್ ನೋಡ್ದ ಕೋರ್ಟ್ ಲೇಡಿನ, ಬಟ್ ಮುಖ ಕೂಡ ಒಂದ್ ಸರಿಯಾಗಿ ಗಮನಿಸಿರ್ಲಿಲ್ಲ. ಅದನ್ನ ನನ್ನ ಹತ್ರ ಗಾಂಗಲ್ ಹೇಳಿದ್ದ. ನನ್ಗೆ ಅವಾಗಿಂದನು ಆ ಮೋಗ್ಜೋ ಅವರ ಕೋರ್ಟ್ ಲೇಡಿ ಮೇಲೆನೆ ನನಗೆ ಡೌಟ್ ಇತ್ತು, ಮೋಗ್ಜೋ ಮೇಲೆನೆ ನನಗೆ ಡೌಟ್ ಇತ್ತು. ಒಂದ್ಸತಿನ 2 ಸತಿನ ಸುಮಾರು ಸತಿ ಅವಳಿಗೆ ಕೆಲಸನ ಮಾಡಿದಾಳೆ, ಅದಕ್ಕೆ ಅವಳನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಗೊತ್ತಾಗುತ್ತೆ ಅಂತ ನಾನು ಹೇಳ್ದೆ ಅಂದಾಗ ಹೀರೋ ಅಂತಾನೆ, ಸ್ಟಾರ್ಟಿಂಗ್ ಇಂದನು ಇದು ನಡೆದಿದ್ಯಾ, ಸ್ಟಾರ್ಟಿಂಗ್ ಇಂದನು ಮೋಗ್ಜೋ ಈ ತರ ಮಾಡ್ತಾಳೆ ಅಂತ ಯಾಕೆ ನೀನ್ ನನ್ನ ಹತ್ರ ಹೇಳಿಲ್ಲ, ಹೇಳಿದಿದ್ರೆ ಇದಕ್ಕೆಲ್ಲ ಯಾವಾಗೂ ನಾನು ಫುಲ್ ಸ್ಟಾಪ್ ಇಡ್ತಾ ಇದ್ನಲ್ವಾ ಅಂದಾಗ, ಇಲ್ಲ ಮಹಾರಾಜ ನಾನ್ ಸಾಧಾರಣ ಒಂದು ಕುಕ್ಕು, ನಾನ್ ಅವಾಗ ಹೇಳಿದ್ರೆ ನಿಮ್ ಕೆಲ್ ನಂಬಕ್ ಆಗ್ತಾ ಇರ್ಲಿಲ್ಲ ಅಂತ ಇವಳು ಹೇಳ್ತಾಳೆ. ಅದಾದ್ಮೇಲೆ ಅವನು ಸುಮ್ನೆ ಆಗ್ಬಿಟ್ಟ. ಸ್ವಲ್ಪ ತಲೆ ರಾಜವೈದ್ಯರ ಜಾಗಕ್ಕೆ ಬರ್ತಾರೆ. ನಮ್ ಹೀರೋಗೆ ಈಗ ಮೆಡಿಸಿನ್ ತಗೊಂಡ್ ಬಂದಿರೋದು ಏನೋ ಒಂದು ಕಷಾಯ ಮಾಡ್ಕೊಂಡ್ ಬಂದಿರ್ತಾರೆ, ಅದನ್ನ ಕುಡೀರಿ ಅಂತ ಹೇಳಿದಾಗ ನಮ್ ಹೀರೋಗೆ ಕುಡ್ದಿದ ತಕ್ಷಣ ಆಲ್ಮೋಸ್ಟ್ ಒಂದು 90% ಬೆಟರ್ ಆಗಿರೋ ಒಂದು ಫೀಲಿಂಗು. ಇಲ್ಲ ನನ್ಗೆ ಈಗ ನಾರ್ಮಲ್ ಆಗಿದ್ದೀನಿ, ಫಸ್ಟ್ ಬನ್ನಿ ಮೆಡಿಸನ್ ನ ಚಿಕ್ಕರಾಜನ್ಗೆ ಕೊಡೋಣ ಅಂತ ಹೇಳಿ ಜಿನ್ ಅವ್ರ ರೂಮ್ಗೆ ಕರ್ಕೊಂಡ್ ಹೋಗ್ತಾರೆ. ರಾಜವೈದ್ಯರ ಸೂಪ್ ನ ಕೊಟ್ಟಿದ ತಕ್ಷಣ ಆ ಹುಡ್ಗನ್ ಕೈಲಿ ಆ ಸೂಪ್ ನ ಹ್ಯಾಂಡಲ್ ಮಾಡೋ ಶಕ್ತಿನೇ ಇಲ್ಲ. ಒಂಥರ ಕಂಪ್ಲೀಟ್ ಆಗಿ ಫಿಟ್ಸ್ ಬಂದಿರೋರು ಆ ಮೂವ್ಮೆಂಟ್ ನ ಕೊಡ್ತಾರಲ್ಲ ಮೈಗೆ, ಪಾಪ ಅವ್ನ್ಗೆ ಆತರ ಆಗ್ತಿದೆ, ಬೆವರ್ ಕಿತ್ಕೊಂಡ್ ಬರ್ತಾ ಇದೆ. ಈ ಕಡೆ ಇವ್ರಿಗೆಲ್ಲ ಭಯ, ಅಯ್ಯೋ ಇದೇನು ಚಿತ್ರ ಮಾಡ್ತಿದ್ದಾನೆ ಅಂತ. ಇನ್ ಸ್ವಲ್ಪ ಮೆಡಿಸಿನ್ ಕುಡ್ಸಿ ಸರಿ ಹೋಗುತ್ತೇನೋ ಅಂತಂದಾಗ ಆ ರಾಜ್ಯ ವೈದ್ಯರು ಹೇಳ್ತಾರೆ, ಈ ತರ ಅವ್ನ್ಗೆ ಮೈ ಹುಷಾರ್ ಇಲ್ದೇ ಇದ್ದಾಗಿಂದ ಏನು ಸರಿಯಾಗಿ ತಿಂತಾ ಇಲ್ವಲ್ಲ, ಅದರಿಂದ ಅವ್ನ ಮೈಯಲ್ಲಿ ಸ್ಟ್ರೆಂತ್ ಇಲ್ಲ, ಆ ಗ್ಲೂಕೋಸ್ ಅನ್ನೋದು ಕಡಿಮೆ ಆಗಿದೆ. ಇವಾಗ ನನ್ ಹಾಕಿರೋ ಕಷಾಯ ವರ್ಕ್ ಆಗ್ಬೇಕಂದ್ರೆ ಅವ್ನ ಮೇಲೆ ಸ್ವಲ್ಪ ಅದು ಗ್ಲೂಕೋಸ್ ಲೆವೆಲ್ ಜಾಸ್ತಿ ಇರ್ಬೇಕು, ಅದಿದ್ರೆ ಮಾತ್ರನೇ ಮೆಡಿಸಿನ್ ಅವ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗೋದು ಅಂದಾಗ ಇವ್ರಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲರಿಗೂ ಆಲ್ಮೋಸ್ಟ್ ಕನ್ಫರ್ಮ್
ಕನ್ಫರ್ಮ್ ಆಗಿತ್ತು ಅವ್ನ್ ಸತ್ತೇ ಹೋಗ್ತಾನೇನೋ ಅಂತ. ಆದ್ರೆ ಆ ಟೈಮಲ್ಲಿ ತಕ್ಕಂತೆ ನಮ್ ಹೀರೋಯಿನ್ಗೆ ಜ್ಞಾಪಕ ಬರುತ್ತೆ. ಅವಳು ಹೇಳ್ತಾಳೆ, ಇವಾಗ ಸಡನ್ ಆಗಿ ಅವ್ರಿಗೆ ಎನರ್ಜಿ ಜಾಸ್ತಿ ಆಗೋತ್ರ ಏನಾದ್ರೂ ಒಂದು ಅಡಿಗೆ ನಾನ್ ಮಾಡ್ಕೊಂಡ್ ಬರ್ಲಾ, ಒಂದು ಗಂಜಿನ ಮಾಡ್ಕೊಂಡ್ ಬರ್ಲಾ ಅಂತಂದ್ರೆ ಅಲ್ಲಿರೋರೆಲ್ಲ ಬೇಡವೇ ಬೇಡ. ಮುಖ್ಯವಾಗಿ ಚಿಕ್ಕ ಹುಡುಗ ಅವ್ರ ಅಮ್ಮ, ನಮ್ ಹೀರೋ ಅವರ ಚಿಕ್ಕಮ್ಮ ಬೇಡವೇ ಬೇಡ, ಆಲ್ರೆಡಿ ನೀನ್ ಮಾಡ್ಕೊಟ್ಟಿರೋ ಅಡಿಗೆ ತಿಂದ್ಬಿಟ್ಟು ಅವ್ನ ಈ ತರ ಸಾಯೋ ಬದುಕೋತರ ಆಗ್ಬಿಟ್ಟಿದ್ದಾನೆ, ಇನ್ ತಗೊಂಬಂದ್ ತಿನ್ನಿಸ್ತೀನಿ ಅಂತ ಬೇರೆ ಹೇಳ್ತಾ ಇದೀಯಾ, ಬೇಡವೇ ಬೇಡ ಅಂತ ಹೇಳ್ತಾರೆ. ಅದ್ರಲ್ಲಿರೋ ಅಜ್ಜಿಯವರೆಲ್ಲ ಅವ್ರಿಗೆ ಬೈತಾರೆ. ಆಲ್ರೆಡಿ ಅವ್ಳು ಮಾಡಿರೋ ಊಟದಿಂದ ನಿನ್ ಮಗನಿಗೆ ಏನೂ ಆಗಿಲ್ಲ ಅಂತ ರಾಜವೈದ್ಯರೇ ಹೇಳಿದ್ರಲ್ವಾ, ಇನ್ನು ಏನಕ್ಕೆ ನಿನ್ ಹತ್ರ ಡೌಟ್ ಪಡ್ತಾ ಇದೀಯಾ? ನಿನ್ ಮಗನ ಈ ಪರಿಸ್ಥಿತಿಗೆ ಕಾರಣ ಆ ಮೋಗ್ಜು ಅವರ ಕೋರ್ಟ್ ಲೇಡಿನೇ. ಅವಳನ್ನ ಕೂಡ ಜೈಲಲ್ಲಿ ಹಾಕಿದ್ದಾರೆ, ವಿಚಾರಣೆ ನಡೀತಾ ಇದೆ. ಇನ್ನು ಯಾಕೆ ನೀನ್ ಅವ್ಳ ಮೇಲೆ ಡೌಟ್ ಪಡ್ತಾ ಇದೀಯಾ? ಮಗನ ಇದೇ ತರ ಸಾಯೋದನ್ನ ನೋಡ್ಕೊಂಡಿರ್ತೀಯಾ? ಹೋಗಮ್ಮ, ನೀನ್ ಹೋಗ್ಬಿಟ್ಟು ಅಡಿಗೆ ಮನೇಲಿ ಏನಾದ್ರೂ ಫಸ್ಟ್ ಮಾಡ್ಕೊಂಡ್ ಬಾ ಅಂತ ನಮ್ ಹೀರೋಯಿನ್ಗೆ ಹೇಳಿದ ತಕ್ಷಣ ಅವಳು ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಓಡೋಗ್ತಾಳೆ. ಸ್ಟ್ರೇಟ್ ಆಗಿ ಕಿಚನ್ ಹೋದವಳು, ಈ ತರ ನಾನ್ ಚಿಕ್ಕರಾಜಾಗೆ ಒಂದು ಗಂಜಿನ ಮಾಡ್ಬೇಕು, ಅದು ತುಂಬಾನೇ ನರಿಶ್ಮೆಂಟ್ ಆಗಿ ಮತ್ತೆ ಅವ್ನಿಗೆ ಇನ್ಸ್ಟೆಂಟ್ ಆಗಿ ಎನರ್ಜಿ ಕೊಡೋ ತರ ಒಂದು ಅಡಿಗೆ ಆಗಿರ್ಬೇಕು, ಬೇಗ ಬನ್ನಿ ಮಾಡೋಣ ಅಂತ ಎಲ್ಲರಿಗೂ ಒಂದು ಐಡಿಯಾ ಕೊಟ್ಬಿಟ್ಟು ಒಂದು ಅಡಿಗೆನ ಮಾಡ್ತಾಳೆ. ಇವಾಗ ಅವಳು ಪ್ರಿಪೇರ್ ಮಾಡಿರೋ ಗಂಜಿ ಹೆಸರೇ ರೆಸ್ಟೋರೆಂಟ್ ಅಂತ. ಇದ್ರನ್ನ ಆಲ್ಮೋಸ್ಟ್ ಈಗ ನಮ್ಮ ಮನೇಲಿ ಯಾರಿಗಾದ್ರೂ ಮೈ ಹುಷಾರ್ ಇಲ್ಲ ಅಂತಂದ್ರೆ ಹಾರ್ಡ್ ಫುಡ್ ನ ತಿನ್ನಕ್ ಆಗದಿದ್ರೆ ಗಂಜಿ ತರ ಮಾಡ್ಕೊಡ್ತಾರಲ್ಲ, ಈ ರವೆನಲ್ಲೋ ಅಕ್ಕಿನಲ್ಲೆಲ್ಲ ಗಂಜಿ ಎಲ್ಲ ಮಾಡ್ಕೊಡ್ತಾರಲ್ಲ, ಸ್ವಲ್ಪ ಆ ತರ ಸೇರಿರೋದೆ. ಇನ್ ಸ್ವಲ್ಪ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಇರೋ ತರ ಐಟಮ್ಸ್ ಎಲ್ಲ ಹಾಕಿ ಅಡಿಗೆ ಮಾಡಿ ಅವಳದನ್ನ ಎತ್ಕೊಂಡು ಬಂದ್ಲು. ಎತ್ಕೊಂಡ್ ಬಂದ ಟೇಬಲ್ ಮೇಲೆ ಇಟ್ಟ ಮೇಲೆ ಕೂಡ ಅಷ್ಟೇ ಅವ್ರ ಚಿಕ್ಕಮ್ಮನ್ಗೆ ನಮ್ ಹೀರೋಯಿನ್ ಮೇಲೆ ನಂಬಿಕೆನೇ ಇಲ್ಲ ಇದನ್ನ ಕೊಡಬಾರ್ದಂತಾನೆ ವಾದಿಸ್ತಾ ಇರ್ತಾರೆ. ಹೀರೋಗ್ ಒಂಥರ ಟೆನ್ಷನ್ ಆಗೋಯ್ತು. ನೀವೇನಿನ್ನು ಬರ್ತಾ ಬರ್ತಾ ನಿಮ್ ಲಿಮಿಟ್ ಆಗಿ ಕ್ರಾಸ್ ಮಾಡ್ತಾ ಇದೀರಾ, ಎಷ್ಟು ಕಷ್ಟಪಟ್ಟೀಗ ಅಡ್ಗೆ ಮಾಡಿ ಎತ್ಕೊಂಡ್ ಬಂದಿದ್ರೆ ಒಂದ್ ಸ್ವಲ್ಪ ತಿನ್ಸಿದ್ರೆ ಏನಾಗ್ಬಿಡತ್ತೆ ಅಂದ್ರೆ, ಇಲ್ಲ ನನ್ಗೆ ನಂಬಿಕೆ ಇಲ್ಲ ಬೇಡ ಅಂತ ಹೇಳ್ತಾರೆ. ಸರಿ ಆಯ್ತು, ನೀವ್ ನಂಬೇಕಂದ್ರೆ ಅದನ್ನ ಫಸ್ಟ್ ನಾನ್ ಟೇಸ್ಟ್ ಮಾಡ್ತೀನಿ ಅಂತ ನಮ್ ಹೀರೋ ಹೇಳಿದ ತಕ್ಷಣ ಎಲ್ಲರಿಗೂ ಸಖತ್ ಶಾಕು. ಅಜ್ಜಿ ಹೇಳ್ತಾರೆ, ಮಹಾರಾಜ ಏನ್ ಮಾಡ್ತಾ ಇದೀರಾ? ಬೇರೆಯವ್ರು ಟೇಸ್ಟ್ ಮಾಡಿದ್ಮೇಲೆ ನೀವ್ ಅದನ್ನ ತಿನ್ಬೇಕು. ಇನ್ ಕೇಸ್ ಅದ್ರೇನಾದ್ರು ಪಾಯ್ಸನ್ ಆಗಿದ್ರೆ ಮುಂದಿನ ನಮ್ಮ ರಾಜ್ಯದ ಗತಿ ಏನು ಅನ್ನೋ ತರ ಮಾತಾಡಿದ್ರೆ ಇದ್ರಲ್ಲಿ ಅದ ಇಂಪಾರ್ಟೆಂಟ್. ನಮ್ ಹೀರೋಯಿನ್ ಅಂತಾಳೆ, ಇಲ್ಲ ಮಹಾರಾಜ ನೀವು ಬೇಡ, ನಾನೇ ಟೇಸ್ಟ್ ಮಾಡ್ತೀನಿ, ಆದಷ್ಟು ಬೇಗ ನಿಮ್ ತಮ್ಮನ್ಗೆ ಕೊಡ್ಲಿ ಅಂತ ಹೇಳಿದ್ರೆ ಹೀರೋ ಬಂದ್ಬಿಟ್ಟು ಬಿಡ್ತಾಳೆ, ಇಲ್ಲ ನಾನೇ ಟೇಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಹೀರೋ ಇತರ ನಮ್ ಹೀರೋಯಿನ್ಗೆ ಸಪೋರ್ಟಿವ್ ಆಗಿ ಮಾತಾಡ್ತಾ ಇರೋದ್ರಲ್ಲಿ ಇರೋರ್ಗೆಲ್ಲ ಅಷ್ಟೊಂದು ಆಶ್ಚರ್ಯ, ಇವನೇನ್ ಇಷ್ಟು ಚೇಂಜ್ ಆಗ್ಬಿಡ್ದಾನೆ ಅಂತ. ಇನ್ನ ಅವ್ರ ಚಿಕ್ಕಮ್ಮನು ಒಪ್ಕೊಂಡ್ರು, ಸರಿ ಆಯ್ತು ನೀನೇ ಟೇಸ್ಟ್ ಮಾಡು ಅಂತ ನಮ್ ಹೀರೋಯಿನ್ಗೆ ಹೇಳಿದ್ರು. ಅವಳ ಸೂಪ್ ನ ಎತ್ಕೊಳ್ಳೋಷ್ಟಲ್ಲಿ ಲಬಕ್ಕಂತ ನಮ್ ಹೀರೋ ಒಂದ್ ಸ್ಪೂನ್ ಎತ್ತಿ ಬಾಯಲ್ಲಿ ಹಾಕೊಂಡ್ಬಿಟ್ಟ. ಎಲ್ಲರಿಗೂ ಸಖತ್ ಶಾಕು. ಅವಳ ಮೇಲೆ ಇವ್ನಿಗೆ ಅಷ್ಟೊಂದು ನಂಬಿಕೆನ ಅಡಿಗೆ ನಂಗೆ ತಿನ್ಬಿಟ್ಟ ಅಂತ. ಅದಾದ್ಮೇಲೆ ನಮ್ ಹೀರೋಯಿನ್ ಕೂಡ ಒಂದು ಸ್ಪೂನ್ ತಿಂತಾಳೆ. ಇಬ್ಬರಿಗೂ ಏನಾಗಿಲ್ಲ, ಅಡಿಗೆ ಚೆನ್ನಾಗೇ ಇದೆ ಅಂತ ಕನ್ಫರ್ಮ್ ಆದ್ಮೇಲೆನೆ ಆ ಫುಡ್ ನ ಆ ಚಿಕ್ಕ ರಾಜನ್ಗೆ ಕೊಡೋದು. ಒಂದೇ ಒಂದು ಸ್ಪೂನ್ ಇಕ್ತಾರೆ ರೀ ಬಾಯಲ್ಲಿ. ಆ ಒಂದು ಸ್ಪೂನ್ ಆ ಸೂಪ್ ನ ಅವ್ನು ಕುಡ್ದಿದ ತಕ್ಷಣನೇ ಸಡನ್ ಆಗಿ ಅವ್ನ ಮೈಯಲ್ಲಿ ಒಂದು ಚೇಂಜ್, ಒಂದ್ ಸ್ವಲ್ಪ ಎನರ್ಜಿ ಬಂದಿರೋ ತರ ಫೀಲ್ ಆಗ್ತಾನೆ. ಇವಾಗ ಅವ್ನ್ ಬಾಯ್ ಬಿಟ್ಟು ಅಮ್ಮ ಅಂತ ಕರೀತಾ ಇರೋದು. ಅವ್ರ ಅಮ್ಮಗೆ ತುಂಬಾನೇ ಹಾರ್ಟ್ ಫೆಲ್ಟ್ ಆಗೋಯ್ತು. ಟಕ್ ಅಂತ ಸೂಪ್ ನಲ್ಲೇ ಎತ್ತಿ ಅವ್ನಿಗೆ ತಿನ್ಸಿದ ತಕ್ಷಣ ಕಂಪ್ಲೀಟ್ ಈಗ ಒಂದು 50% ಅವನು ನಾರ್ಮಲ್ ಆಗ್ಬಿಟ್ಟ. ಈ ತರ ಒಂದ್ ಸ್ವಲ್ಪ ಎನರ್ಜಿ ಫುಡ್ ಕೊಟ್ಮೇಲೆನೆ ಅವ್ನಿಗೆ ಮೆಡಿಸಿನ್ ಕೊಡಕ್ ಆಗೋದು ಅಂತ ಹೇಳಿದ್ರಲ್ವಾ, ಅವ್ರ ಹತ್ರ ತಿನ್ನಿಸ್ತಾ ಇರ್ತಾರೆ. ನಮ್ಮ ರಾಜ ಮತ್ತೆ ನಮ್ ಹೀರೋಯಿನ್ ಬಂದಿದ್ ಕೆಲ್ಸಾನು ಮುಗೀತು. ಅವರಲ್ಲಿಂದ ಹೊರಗಡೆ ಬಂದ್ಬಿಟ್ರು. ಇನ್ನೊಂದ್ ಕಡೆ ಈ ಮಂತ್ರಿಗಳೆಲ್ಲ ಹೋಗಿ ಜೇಸನ್ ಅವನ ಹತ್ರ ಮಾತಾಡ್ತಾ ಇರ್ತಾರೆ. ಈಗ ಮೋಗ್ಜೋ ಅವರ ಕೋರ್ಟ್ ಲೇಡಿನ ಹಿಡಿದು ಜೈಲಲ್ಲಿ ಹಾಕಿದ್ದಾರೆ. ಅವಳು ಈ ಸದ್ಯಕ್ಕೆ ಬಾಯ್ ಬಿಟ್ಟಿಲ್ಲ. ಇದ್ರೂ ಮೋಗ್ಜೋ ಮೇಲೆ ರಾಜನ್ಗೆ ಡೌಟ್ ಬಂದ್ಬಿಟ್ಟಿದೆ. ನಾಳೆ ದಿನ ಮೋಗ್ಜೋ ಸಿಕ್ಕಾಕೊಂಡ್ರೆ ನಾವೆಲ್ಲ ಸಿಕ್ಕಾಕೊಳ್ತೀವಿ, ಏನ್ ಮಾಡೋದು ಅಂದಾಗ ಜೇಸನ್ ಹಂಗೆ ವಿಲ್ಲನ್ ತನವಾಗಿ ನಗ್ತಾನೆ. ಅದನ್ನೆಲ್ಲ ನನ್ ಬಂಗಾರಿ ಮೋಗ್ಜೋ ನೋಡ್ಕೊಂತಾಳೆ, ನೀವ್ ಯಾಕೆ ಟೆನ್ಷನ್ ಪಡ್ತೀರಾ ಅಂತ. ಅದೇ ತರ ಅವತ್ತು ನೈಟೇ ತೋರಿಸ್ತಾರೆ. ಮೋಗ್ಜೋ ಬಂದು ಆ ಕೋರ್ಟ್ ಲೇಡಿನ ಕಟ್ಟಾಕಿರ್ತಾರಲ್ಲ ಆ ಜೈಲ್ಗೆ ಹೋಗ್ತಾಳೆ. ಒಂಥರ ಅವಳಿಗೆ ಅಳು ಫುಲ್ ಫೀಲಿಂಗ್ಸ್ ಎಲ್ಲ ಅಳ್ತಾ ಇರ್ತಾಳೆ. ಅಮ್ಮ ನೀವೇನ ಕಿವಿಗೆಲ್ಲ ಬಂದ್ರಿ ಅಂದಾಗ, ನಿನ್ನ ಈ ತರ ನೋಡೋದಕ್ಕೆ ನನಗೆ ತುಂಬಾನೇ ಬೇಜಾರಾಗ್ತಿದೆ. ಇಷ್ಟು ವರ್ಷ ನನ್ನ ಜೊತೆ ಟ್ರಾವೆಲ್ ಮಾಡಿದೆ, ಇಷ್ಟು ವರ್ಷ ನನ್ನ ಒಂದು ರೈಟ್ ಹ್ಯಾಂಡ್ ತರ ಪಕ್ಕದಲ್ಲೇ ಇದ್ದು ನೋಡ್ಕೊಂಡೆ, ಆದ್ರೆ ಈ ತರ ಸಿಕ್ಕಾಕೊಂಡ್ಬಿಟ್ಟಲ್ವಾ ಅಂದಾಗ, ನೀವೇನು ಚಿಂತೆ ಪಡ್ಬೇಡಿ, ನೀವು ಸಿಕ್ಕಾಕೊಳ್ತೀರಾ ಅಂತ ನಿಮ್ಗೆ ಭಯ ಇದೆಯಾ, ಆದ್ರೆ ದಯವಿಟ್ಟು ಹತ್ರ ಭಯ ಪಡ್ಬೇಡಿ. ನಾನು ಯಾವ್ದೇ ಕಾರಣಕ್ಕೂ ನಿಮ್ ಹೆಸರು ನಮ್ಮ ಹತ್ರ ಉಸಿರು ಬಿಡೋದಿಲ್ಲ. ಇದಕ್ಕೂ ಮುಂಚೆ ರಾಜ ಕೇಳ್ದ ಕೂಡ ನಾನು ಏನು ಹೇಳಿಲ್ಲ ಗೊತ್ತಾ ಅಂತ ಹೇಳ್ತಾ ಇದ್ದಾಳೆ. ಅದೇ ನನ್ಗೂ ಫೀಲ್ ಆಗ್ತಾ ಇರೋದು. ಯಾಕೆ ನನ್ಗೆ ಇಷ್ಟು ವಿಶ್ವಾಸವಾಗಿದ್ಯಾ ಅಂತ ಹೇಳಿ ತುಂಬಾ ಫೀಲ್ ಮಾಡ್ದವಳು. ಅವಳಿಗೆ ತಿನ್ನಕ್ಕೆಲ್ಲ ಕೊಟ್ಟವಳು ಹಗ್ ಮಾಡ್ಕೊಳ್ಳೋ ತರ ಹೋಗಿ ಅವಳ ತಲೆಯಲ್ಲಿರೋ ಪಿನ್ನ ತೆಗೆದು ಅವಳ ಕತ್ತನೇ ಕುಯ್ದ್ಬಿಟ್ಲು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನನ್ಗೆ ಇದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ. ಆತ ಹತ್ಕೊಂಡೆ ಸಾಯಿಸ್ದವಳು ಆ ಪಿನ್ನ ಕೂಡ ಅವಳಿಗೆ ಕೈಗೆ ಕೊಟ್ಬಿಟ್ಟು ಅವಳು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಲು ಸೈಲೆಂಟ್ ಆಗಿ. ಹಂಗೆ ಹೀರೋಯಿನ್ ರೆಸ್ಟ್ ಎಲ್ಲ ತಗೊಂಡಿದ್ದಾದ್ಮೇಲೆ ನಮ್ಮ ಹೀರೋ ಬಂದ್ಬಿಟ್ಟು ಅವನ ಪ್ರೈವೇಟ್ ಜಾಗ ಒಂದಿರುತ್ತಲ್ವಾ ಅಲ್ಲಿಗೆ ಬರಕ್ ಹೇಳಿರ್ತಾನೆ. ಇವಳು ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ನಮ್ ಹೀರೋ ಆ ಡ್ಯಾನ್ಸ್ ಎಲ್ಲ ಮಾಡ್ತಾರಲ್ಲ, ಸ್ಟಾರ್ಟಿಂಗ್ ಅಲ್ಲಿ ನಮ್ ಹೀರೋನ್ ಹಿಡ್ಕೊಂಡ್ ಬರಕ್ ಒಂದ್ ಡ್ಯಾನ್ಸ್ ಹಾಕಿದ್ದ ಅಲ್ವಾ, ಆ ಕಾಸ್ಟ್ಯೂಮ್ ಅಲ್ಲಿ ಬಂದಿರ್ತಾನೆ. ಇದೇನಿದು ಈ ತರ ಬಂದಿದ್ದೀರಾ ಅಂದಾಗ, ನಾಳೆ ನಮ್ಮ ಅಜ್ಜಿದು ಬರ್ತ್ಡೇ, ಅವ್ರಿಗೆ ನಾನೊಂದು ಡ್ಯಾನ್ಸ್ ಸರ್ಪ್ರೈಸ್ ಮಾಡೋಣ ಅಂತಿದ್ದೀನಿ. ನಾಳೆ ನಾನು ಅಲ್ಲಿ ಸ್ಟೇಜ್ ಹತ್ರ ಆಡೋದಕ್ಕೂ ಮುಂಚೆ ನಿನ್ ಮುಂದೆ ಒಂದು ಸಣ್ಣ ರಿಹರ್ಸಲ್ ಮಾಡೋಣ ಅನ್ಕೊಂಡಿದೀನಿ, ನಿನಗೆ ಕಾಂಪೋಸಿಟ್ ಮಾಡೋ ತರ ಅಂತ ಹೇಳಿದಾಗ ಅವಳು ಒಪ್ಕೊಂತಾಳೆ. ಅಲ್ಲಿ ಅವರು ಮ್ಯೂಸಿಕ್ ಎಲ್ಲ ಪ್ಲೇ ಮಾಡ್ತಾ ಇದ್ರೆ ನಮ್ ಹೀರೋನು ಲೂಸ್ ತರ ಅವ್ನ ಮುಂದೆ ಡ್ಯಾನ್ಸ್ ಆಡ್ತಾ ಇರ್ತಾಳೆ. ಆತರ ನಮ್ ಹೀರೋ ಡ್ಯಾನ್ಸ್ ಆಡ್ತಾ ಇರೋದು ಇವಳಿಗೋಸ್ಕರ ಅಷ್ಟೊಂದು ಇಂಪಾರ್ಟೆನ್ಸ್ ಎಲ್ಲ ಕೊಡೋದು ನೋಡ್ತಾ ಇದ್ರೆ ಇವಳಿಗೆ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗಿಂದ ಏನೆಲ್ಲ ಆಯ್ತು ಅನ್ನೋದನ್ನ ಹಂಗೆ ಕಣ್ಮುಂದೆ ಒಂದು ಕ್ಷಣ ಬಂದು ಹೋಗುತ್ತೆ. ಹೀರೋ ಎಷ್ಟೆಲ್ಲ ನಮ್ ಹೀರೋಯಿನ್ಗೆ ಸಪೋರ್ಟಿವ್ ಆಗಿ ಇದ್ದಿದ್ದ ಅಲ್ವಾ, ಅದೆಲ್ಲ ನೆನ್ಸ್ಕೊಂಡು ಇವತ್ತೆಲ್ಲ ನಾಳೆ ನಾನು ಈ ಜಾಗನ ಬಿಟ್ಟು ಹೊರಟೋಗ್ತೀನಿ, ಎರನ ಬಿಟ್ಟು ಹೊರಟೋಗ್ತೀನಿ, ಇದನ್ನೆಲ್ಲ ನಾನು ಎಷ್ಟು ಮಿಸ್ ಮಾಡ್ಕೊಂತೀನಲ್ವಾ, ಇನ್ಮೇಲೆ ನನಗೆ ಇದೆಲ್ಲ ಜಸ್ಟ್ ಒಂದು ನೆನಪಾಗಿರುತ್ತೆ, ಇವ್ರನ್ನೆಲ್ಲ ನಾನು ಮತ್ತೆ ಮೀಟ್ ಮಾಡ್ತೀನಾ ಇಲ್ವಾ ಅಂತ ಪಾಪ ತುಂಬಾ ಫೀಲ್ ಮಾಡಿ ನೆನ್ಸ್ಕೊಂತಾ ಇದ್ಲು. ಇನ್ನೊಂದ್ ಕಡೆ ಜೇಸನ್ ಆ ಮಂತ್ರಿಗಳನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ಒಬ್ಬನ ಕಟ್ಟಾಕಿರ್ತಾರೆ. ಅವನ ನೋಡಿದ ತಕ್ಷಣ ಈ ಮಿನಿಸ್ಟರ್ಸ್ ಎಲ್ಲ ಸಖತ್ ಶಾಕ್ ಆಗ್ಬಿಟ್ರು. ಅವ್ನ್ ಬೇರೆ ಯಾರು ಅಲ್ಲ, ನಮ್ ರಾಜ ಅವ್ರ ಅಮ್ಮ ಬಗ್ಗೆ ಒಂದು ಡೀಟೇಲ್ಸ್ ನಾನು ಮಿಡ್ ನೈಟ್ ತಗೊಂಡ್ ಬಂದ್ ಕೊಡ್ತೀನಿ ರಾಜ ಅಂತ ನಮ್ ಹೀರೋಗೆ ಇನ್ಫಾರ್ಮೇಶನ್ ಕಳ್ಸಿದ್ದ ಅಲ್ವಾ. ಅವ್ನ ಜೇಸನ್ ಅವ್ರು ಕೂಡ ಕಂಡಿಡಿದು
ಸಾಯಿಸ್ಬಿಟ್ರಲ್ಲ ಫೈಲ್ ಎಲ್ಲ ತಗೊಂಡೋಗಿ, ಅವನೇ ಇವನು ಇನ್ನೂ ಸತ್ತಿಲ್ಲ, ಇನ್ನೂ ಬದುಕಿದಾನೆ, ಅದ್ಯಾಕೆ ಇವನ ಸಾಯಿಸಿಲ್ವಾ, ಇವ್ನು ಇನ್ನೂ ಬದುಕಿದಾನ ಅಂದಾಗ ಬದುಕಿದಾನೆ, ಒಂದು ಕಾರಣವಾಗಿ ನಾನು ಬದುಕಿಸಿರೋದು, ಅದೇನ್ ಪ್ಲಾನ್ ಅಂತ ಆಮೇಲೆ ಹೇಳ್ತೀನಿ, ಬನ್ನಿ ಇನ್ನೊಂದ್ ಶಾಕ್ ನ ತೋರಿಸ್ತೀನಿ ಅಂತ ಪಕ್ಕದ ಸಲ್ಗೆ ಕರ್ಕೊಂಡೋಗಿ ಇನ್ನೊಂದ್ ಲೇಡಿನ ತೋರಿಸ್ತಾರೆ. ಆ ಲೇಡಿನ ನೋಡಿ ಕೂಡ ಈ ಮಿನಿಸ್ಟರ್ಸ್ ಎಲ್ಲ ಸಖತ್ ಶಾಕ್ ಆಗ್ಬಿಟ್ರು. ಆ ಲೇಡಿ ಯಾರಪ್ಪ ಅಂತ ನೋಡಿದ್ರೆ ನಮ್ ಹೀರೋ ಅವ್ರ ಅಮ್ಮ ಇದಾರಲ್ವಾ, ಅವರ ಅಮ್ಮ ಅಂದ್ರೆ ನಮ್ ಹೀರೋಗೆ ಅಮ್ಮಮ್ಮ. ಅವ್ರಿಗೆ ಮೆಂಟಲ್ ಸ್ಟೇಟ್ ಬಂದು ನಾರ್ಮಲ್ ಆಗಿಲ್ಲ, ಆಲ್ಮೋಸ್ಟ್ ಹುಚ್ಚಿ ತರಾನೇ ಕೂತಿರ್ತಾರೆ, ಕೈಲಿ ಒಂದು ಗೊಂಬೆನ ಹಿಡ್ಕೊಂಡು. ಇವ್ರನ್ನ ಯಾಕೆ ಸಾಯಿಸದೆ ಇತ್ರ ಇಟ್ಕೊಂಡಿದ್ದೀರಾ, ಇದರಿಂದ ನಿಮ್ಗೇನು ಪ್ರಾಬ್ಲಮ್ ಇಲ್ವಾ ಅಂದಾಗ, ಇವಳಿಂದ ನಮ್ಗೇನ್ ಬರುತ್ತೆ ಪ್ರಾಬ್ಲಮ್, ಹೀರೋ ಇವಾಗವರೆಗೂ ಹುಚ್ಚಾತರ ಅವ್ರ ಅಮ್ಮ ಯಾರು ಸಾಯಿಸಿದ್ರು, ಅವ್ರಮ್ಮ ಸಾವಿಗೆ ಏನ್ ಕಾರಣ ಅಂತಾನೆ ಗೊತ್ತಿಲ್ಲದೆ ಅಲ್ಲಾಡ್ತಾ ಇದ್ದಾನೆ. ಅವ್ರ ಕೈಲಿ ಒಂದ್ ಗೊಂಬೆ ಇದೆ ಅಲ್ವಾ, ಗೊಂಬೆಗೊಂದ್ ಬಟ್ಟೆ ಹಾಕಿದ್ದಾರೆ, ಗಮನಿಸಿದ್ರ ಅದೇನ್ ಬಟ್ಟೆ ಅಂತ ಗೊತ್ತಾ, ಹೀರೋ ಅವ್ರ ಅಮ್ಮ ಸಾಯ್ಬೇಕಾದ್ರೆ ಅವ್ರ ಬಟ್ಟೆ ಫುಲ್ ಆಗಿ ಬ್ಲಡ್ ಆಗಿತ್ತು, ಆ ಬಟ್ಟೆನೇ ಅವ್ರಿಗೆ ಗೊಂಬೆಗೆ ಹಾಕ್ಬಿಟ್ಟು ಆ ಗೊಂಬೆ ಅವ್ರ ಮಗಳು ಅಂತ ಹೇಳಿ ಕೈಯಲ್ಲಿ ಇಟ್ಕೊಂಡು ಸುತ್ತಾ ಇದಾರೆ. ಇನ್ನು ನಾಳೆ ಆ ಮುದುಕಿಗೆ ಬರ್ತ್ಡೇ ಫಂಕ್ಷನ್, ನಮ್ಮ ಹೀರೋ ಅವ್ರ ಅಜ್ಜಿ ಇರ್ತಾರಲ್ಲ ಅವ್ರಿಗೆ ಬರ್ತ್ಡೇ ಫಂಕ್ಷನ್, ಆ ಫಂಕ್ಷನ್ ಅಲ್ಲಿ ಈ ಲೇಡಿನ ಮತ್ತೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ಮುಂದೆ ನಿಲ್ಸಿದ್ರೆ ರಾಜನ ಮೆಂಟಲ್ ಸ್ಟೇಟ್ ಹೆಂಗಿರತ್ತೆ ಅಂತ ಯೋಚನೆ ಮಾಡಿದ್ರ, ನಾಳೆ ಅರಮನೆಯಲ್ಲಿ ಒಂದ್ ದೊಡ್ಡ ಪ್ರೋಗ್ರಾಮೇ ಇದೆ, ಒಂದು ದೊಡ್ಡ ಸೀನೇ ಇದೆ, ಅದನ್ನೆಲ್ಲ ನೋಡೋದಕ್ಕೆ ನಾವು ಮಿಸ್ ಮಾಡಬಾರ್ದು. ನಾಳೆ ದಿನ ಎಷ್ಟು ಜನ ತಲೆಗೆ ಉರುಳುತ್ತೋ ಗೊತ್ತಿಲ್ಲ ರಾಜನ್ ಕೈಯಲ್ಲಿ, ನೋಡೋಣ, ಇದಕ್ಕೆಲ್ಲ ನಾನೇ ಕಾಣೋ ಮೂಲಕರ್ತ, ನಾನೇ ಇದೆಲ್ಲ ಪ್ಲಾನ್ ಮಾಡ್ತಾ ಇರೋದು ನಂತರ ವಿಲ್ಲನ್ ತನವಾಗಿ ನಗ್ತಾ ಇರ್ತಾನೆ. ಮಿನಿಸ್ಟರ್ಸ್ ಗೆಲ್ಲ ಸಕ್ಕತ್ ಶಾಕ್ ಅವನ್ನ ನೋಡಿ, ಜೇಸನ್ ನ ನೋಡಿ. ಇನ್ನೊಂದ್ ಕಡೆ ನಮ್ ಹೀರೋ ಮತ್ತೆ ಹೀರೋಯಿನ್ ತೋರಿಸ್ತಾರೆ. ಹೀರೋದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮುಗ್ದಿದ್ದಾಯ್ತು, ಅವಳು ನಿಂತಿರ್ಬೇಕಾದ್ರೆ ಚಳಿ ಆಗುತ್ತೆ ಅಂತ ಕೋಟ್ ನ ಕೂಡ ಬಿಚ್ಕೊಟ್ಟಿರ್ತಾನೆ. ನಿನ್ ಹತ್ರ ನಾನೊಂದ್ ವಿಷಯ ಕೇಳ್ಬೇಕು, ಆ ಬುಕ್ ನಿನ್ಗೆ ಸಿಕ್ಕಿದ್ರೆ, ಆ ಮಂಗ್ರೂಕ್ ಅನ್ನೋ ಬುಕ್ ಸಿಕ್ಕಿದ್ರೆ ನಿಜವಾಗ್ಲೂ ನೀನ್ ಇಲ್ಲಿಂದ ಹೊರಟೋಗ್ತೀಯ ಅಂದಾಗ ಅವಳು ಹೊರಟೋಗ್ತೀನಿ ಮಹಾರಾಜ, ಆದ್ರೆ ನಾನು ಫ್ಯೂಚರ್ ಇಂದಾನೇ ಬಂದಿದ್ದೀನಿ ಅಂತ ನಿಜವಾಗ್ಲೂ ನೀವು ನಂಬ್ತಾ ಇದ್ದೀರಾ ಅಂದಾಗ, ಖಂಡಿತ ನಾನು ನಿನ್ನ ನಂಬ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ನೀನ್ ಹೇಳಿದಾಗ ನೀನ್ ತಲೆ ಕೆಟ್ಟು ಮಾತಾಡ್ತಾ ಇದೀಯ ಅಂತ ಅನ್ಕೊಂಡೆ, ಬಟ್ ನೀನ್ ಮಾತಾಡೋ ವಿಧ, ನೀನ್ ನಡ್ಕೊಳ್ಳೋ ವಿಧ, ಮತ್ತೆ ನೀನ್ ಅಡಿಗೆ ಮಾಡೋ ಸ್ಟೈಲ್ ಎಲ್ಲ ನೋಡಿದಾಗ್ಲೇ ನನ್ಗೆ ಅರ್ಥ ಆಯ್ತು ನೀನ್ ಫ್ಯೂಚರ್ ಇಂದಾನೇ ಬಂದಿದ್ಯಾ ಅಂತ. ಹಂಗಂದಾಗ ಹೀರೋಯಿನ್ ಕೇಳ್ತಾಳೆ, ನೀವು ಕೂಡ ನನ್ಗ ಮಂಗ್ರೂಕ್ ಬುಕ್ ನ ಕೊಟ್ಟು ಸರ್ಪ್ರೈಸ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ, ಆ ಬುಕ್ ಸಿಗ್ಲಿಲ್ವಾ ಅಂತ ಕೇಳಿದಾಗ ಇವನು ಇಲ್ಲ, ಆ ಬುಕ್ ಸಿಗ್ಲಿಲ್ಲ, ಅದನ್ನ ಕೊಡಕ್ಕಲ್ಲ ನಾನು ಕರೆದಿದ್ದು, ಅದಕ್ಕಿಂತ ಮುಖ್ಯವಾದ ಒಂದು ವಿಷಯ ಮಾತಾಡ್ಬೇಕಂತಾನೆ ಕರೆದಿದ್ದು, ದಯವಿಟ್ಟು ನೀನ್ ಎಲ್ಲೂ ಹೋಗ್ಬೇಡ, ಇಲ್ಲೇ ಇದ್ಬಿಡು, ನನಗೋಸ್ಕರ ನೀನ್ ಇಲ್ಲೇ ಇದ್ಬಿಡು, ನಿನ್ನ ಮಿಸ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ, ನೀನ್ ಇಲ್ಲಾಂದ್ರೆ ನನ್ ಜೀವನನೇ ಇಲ್ಲ ಅಂತ ಓವರ್ ಆಗಿ ಸ್ವಲ್ಪ ಲವ್ ಡೈಲಾಗ್ಸ್ ಎಲ್ಲ ಹಾಕ್ದವನು ಒಂದು ಉಂಗ್ರ ಕೂಡ ಹಾಕ್ಬಿಟ್ಟ ನಮ್ ಹೀರೋಯಿನ್ಗೆ. ನಮ್ ಹೀರೋಯಿನ್ ಇದು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ನನ್ ಜೀವನ ಪರ್ಯಂತ ನನ್ ರಾಣಿಯಾಗಿ ನೀನ್ ನನ್ ಜೊತೆ ಇರ್ಬೇಕು ಅನ್ಕೊಂಡಿದೀನಿ ಅಂತ ನಮ್ ಹೀರೋಯಿನ್ಗೆ ಕಿಸ್ ಕೂಡ ಮಾಡ್ಬಿಟ್ಟ. ಬಟ್ ಈ ಸತಿ ಅವಳು ಬಂದು ನಮ್ ಹೀರೋನ ದೂರ ತಳ್ತಾ ಇಲ್ಲ, ಆಕ್ಚುಲಿ ಅದನ್ನ ಅವಳು ಅಕ್ಸೆಪ್ಟ್ ಮಾಡ್ಕೊಂತಾ ಇದ್ದಾಳೆ. ಅವಳಿಗೂ ಮನ್ಸಲ್ಲಿ ಅನ್ಸ್ತಾ ಇದೆ, ನಾನು ಇಲ್ಲಿ ಬಂದಾಗಿಂದ ಫಸ್ಟ್ ಟೈಮ್ ನನಗೆ ಈ ಜಾಗನ ಬಿಟ್ಟು ಹೋಗ್ಬೇಕು ಅಂತ ಅನಿಸ್ತಾ ಇಲ್ಲ, ಅದಕ್ಕೆ ಕಾರಣ ನೀವೇನಾ, ಕಂಪ್ಲೀಟ್ ಆಗಿ ನಾನ್ ನಿಮ್ಮಲ್ಲೇ ಇನ್ವಾಲ್ವ್ ಆಗ್ಬಿಟ್ಟಿದೀನ ಮಹಾರಾಜ, ಆದ್ರೆ ನನ್ ಕಾಲಕ್ಕೆ ಹೋಗ್ಬೇಕು ಅಂತ ನನ್ಗೊಂದ್ ಕಡೆ ಇದ್ರುನು ಇವಾಗ ಈ ಕ್ಷಣಕ್ಕೆ ನಿಮ್ಮನ್ನ ಬಿಟ್ಟೋಗ್ಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಂತ ತುಂಬಾನೇ ಫೀಲಿಂಗ್ಸ್ ಇಂದ ನಮ್ಮ ಹೀರೋ ಆ ಪ್ರಪೋಸಲ್ ನ ಅವಳು ಅಕ್ಸೆಪ್ಟ್ ಮಾಡ್ಕೊಂಡಂಗೆ ಇದ್ದಾಳೆ. ಬಟ್ ಅವಳ ಫೈನಲ್ ಡಿಸಿಷನ್ ಏನ್ ತಗೊಂತಾಳೆ ಅಂತ ಗೊತ್ತಿಲ್ಲ. ಈಗ ಸದ್ಯಕ್ಕೆ ರಾಜು ಜೊತೆನೆ ಇರ್ಬೇಕು ಅಂತ ಅನ್ಕೊಂತಾ ಇದ್ದಾಳೆ. ಮುಂದಕ್ಕೆ ನೋಡೋಣ ಏನೇನಾಗುತ್ತೆ ಅಂತ. ಇನ್ ಲಾಸ್ಟ್ ಅಂಡ್ ಫೈನಲ್ ಒಂದ್ 2 ಪಾರ್ಟ್ ಬರುತ್ತೆ ಅಷ್ಟೇ, ಆದಷ್ಟು ಬೇಗ ಮುಗಿಸ್ಬಿಡೋಣ. ಮತ್ತೆ ವಿಡಿಯೋ ಎಲ್ಲ ಇಷ್ಟ ಆಗಿದೆಯಾ, ನಿಮ್ಗೆ ಇಷ್ಟ ಆಗಿದೆ ಅಂತಾನೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.